ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಮೊದಲಿಗೆ ನೆನಪಿಗೆ ಬರುವಂತಹ ವಿಚಾರ ಗ್ಯಾರಂಟಿ ಯೋಜನೆಗಳು. ಅಫ್ಕೋರ್ಸ್ ಕಳೆದ 2 ವರ್ಷಗಳಿಂದ ಗ್ಯಾರಂಟಿ ಯೋಜನೆಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಯೋಜನೆಗಳನ್ನು ರೂಪಿಸಿದ್ದಾರೆ. ಆ ಯೋಜನೆಗಳನ್ನು ಅನುಷ್ಠಾನಕ್ಕೂ ಕೂಡ ತಂದಿದ್ದಾರೆ. ಈ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಒಂದು ಸಮಿತಿಯಂತೆ, ಆ ಸಮಿತಿಯಲ್ಲಿ ಸದಸ್ಯರಂತೆ, ಆ ಸಮಿತಿಯ ಸದಸ್ಯರಿಗೆ ವೇತನವಂತೆ. ಆದರೆ ಆ ವೇತನ ಎಲ್ಲಿಂದ ಬರುತ್ತೆ ಅಂತ ನೋಡೋದಾದರೆ ಅದು ಜನಸಾಮಾನ್ಯರು ಕಟ್ಟುವಂಥ ತೆರಿಗೆಯ ಹಣ. ಇದನ್ನು ನಾವು ಒಪ್ಪೋದಿಲ್ಲ ಅಂತ ಬಿಜೆಪಿ ಮತ್ತು JDS ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡುವಂಥ ಅನಿವಾರ್ಯ ಸ್ಥಿತಿಯನ್ನು ಯಾರು ತಂದುಕೊಂಡ್ರು? ಆಡಳಿತ ಪಕ್ಷ ಕಾಂಗ್ರೆಸ್. ಹಾಗಾದರೆ ಈ ಗ್ಯಾರಂಟಿ ಅನುಷ್ಠಾನ ಅಂತಾರಲ್ಲ, ಇನ್ನೂ ಕೂಡ ಅನುಷ್ಠಾನ ಮಾಡ್ತಾನೆ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಅದಕ್ಕೊಂದು ಸಮಿತಿ ಅನ್ನೋದಾದರೆ ಅಧಿಕಾರಿಗಳಿರಬೇಕಾದ್ರೆ ಈ ಸಮಿತಿ ಸದಸ್ಯರು ವೇತನ ಅನ್ನುವಂಥ ಪರ್ಯಾಯ ವ್ಯವಸ್ಥೆ ಅನ್ನೋದು ಯಾಕೆ? ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಬಿಜೆಪಿ ಮತ್ತು JDS ನಾಯಕರು ಎತ್ತಿದ್ದಾರೆ. ಹಾಗಾಗಿ ಇವತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕುರಿತಂತೆಯೇ ಚರ್ಚೆಯನ್ನು ನಡೆಸೋಣ. ನಾನು ದಿವ್ಯಶ್ರೀ. ಬಹಳ ದೊಡ್ಡ ಮಟ್ಟದ ವಿರೋಧವೇ ವ್ಯಕ್ತವಾಯಿತು. ಬಿಜೆಪಿ ಮತ್ತು JDS ನಾಯಕರು ದೊಡ್ಡ ಧ್ವನಿಯಲ್ಲಿ ಪ್ರಶ್ನೆಯನ್ನೇ ಮಾಡಿದ್ದಾರೆ. ಕಾರಣ, ಕರ್ನಾಟಕದಲ್ಲಿ ನೀವೇನೋ ಆಡಳಿತ ನಡೆಸ್ತಾ ಇದ್ದೀರಾ, ರೈಟ್. ಜನಸಾಮಾನ್ಯರು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ರೈಟ್. ನೀವು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀರಿ, ರೈಟ್. ಅದಕ್ಕೇನೋ ಸಮಿತಿ ಮಾಡ್ತಿದ್ದೀರಿ, ರೈಟ್. ಆದರೆ ಆ ಸಮಿತಿಯ ಸದಸ್ಯರಿಗೆ ವೇತನ ಅಂದ ಸಂದರ್ಭದಲ್ಲಿ ನೀವು ಜನಸಾಮಾನ್ಯರ ತೆರಿಗೆ ಹಣವನ್ನು ಕೊಟ್ಟು ಅವರನ್ನು ಸಂಭಾಳಿಸ್ತೀರಿ ಅಥವಾ ಅವರನ್ನು ಸಾಕ್ತೀರಿ ಅನ್ನೋದಾದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಸೊ ಇದು ಒಂದು ರೀತಿ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಕೈಪಡೆಗೆ ತೆರಿಗೆ ಹಣದಲ್ಲಿ ವೇತನ ನೀಡಿಕೆಗೆ ವಿರೋಧ ವ್ಯಕ್ತವಾಗಿದೆ. ಕಲಾಪದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಿಪಕ್ಷ ಶಾಸಕರು ಕೆಂಡಾಮಂಡಲರಾಗಿದ್ದರು. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಕಾಂಗ್ರೆಸ್ ಮುಖಂಡರ ನೇಮಕ, ಕೈ ಮುಖಂಡರು ಕಾರ್ಯಕರ್ತರಿಗೆ ಸಮಿತಿಯಲ್ಲಿ ಸ್ಥಾನ, ಅನುಷ್ಠಾನ ಸಮಿತಿಗೆ ಪಕ್ಷಾತೀತ ನೇಮಕಕ್ಕೆ ಪ್ರತಿಪಕ್ಷ ಪಟ್ಟು. ಮತ್ತೊಮ್ಮೆ ಇದನ್ನು ಹೇಳಲೇಬೇಕು, ಅನುಷ್ಠಾನದ ಸಮಿತಿಗೆ ಪಕ್ಷಾತೀತ ನೇಮಕಕ್ಕೆ ಅದ್ಯಾವ ಆಯಾಮದಲ್ಲಿ ಕೇಳಿದಾರ ನೋಡೋಣ, ಕೇಳ್ಕೊಳ್ಳೋಣ. 2 ದಿನ ಕಲಾಪವನ್ನು ಈ ಪ್ರತಿಭಟನೆಗಳು ನುಂಗಿಬಿಟ್ಟಿದ್ದಾವೆ. ಸೊ ಸಿದ್ದರಾಮಯ್ಯ ಭರವಸೆ ಕೊಟ್ಟ ಬಳಿಕ ಈ ಪ್ರತಿಭಟನೆಯನ್ನು ಪ್ರತಿಪಕ್ಷಗಳು ಕೈಬಿಟ್ಟಿದ್ದಾವೆ. ಜನರಿಗೆ ಬರೀ ಸಮಾಧಾನ, ಕೈ ಕಾರ್ಯಕರ್ತರಿಗೆ ಬಹುಮಾನ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ವು. ಕಲಾಪ ಆರಂಭಕ್ಕೂ ಮುನ್ನ ಮೈತ್ರಿ ಶಾಸಕರು ಪ್ರತಿಭಟನೆಯನ್ನು ದೊಡ್ಡ ಮಟ್ಟದಲ್ಲೇ ನಡೆಸಿದರು. ಗ್ಯಾರಂಟಿ ಅನುಷ್ಠಾನ ಮಾಡೋದಾದರೆ ನಿಮಗೆ ಸಮಿತಿ ಯಾಕೆ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಸಮಿತಿ ವಿಚಾರದಲ್ಲಿ ಪ್ರತಿಪಕ್ಷಗಳು ಗರಂ ಆಗಿದ್ದಾವೆ. ಸಮಿತಿಯೇನೋ ನಡೆಸಿದ್ರಿ, ಸದಸ್ಯರೇನೋ ಇದ್ರು, ಇಂತಹ ಸಂದರ್ಭದಲ್ಲಿ ಅವರಿಗೆ ವೇತನ ಅಂದಾಗ ಅದಕ್ಕೆ ತೆರಿಗೆ ಹಣ ಏತಕ್ಕೆ? ಈ ರೀತಿ ಹಲವಾರು ಪ್ರಶ್ನೆಗಳಿದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಯಾವುದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಇಂಪ್ಲಿಮೆಂಟೇಷನ್ ಕಮಿಟಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಮಿಟಿ ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯ ಕಮಿಟಿ ಬಿಟ್ಟು ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಎಮ್ ಎಲ್ ಎಗಳಿಗೆ ಅಗೌರವ ಆಗದ ರೀತಿಯಲ್ಲಿ ನಡ್ಕೋಬೇಕು ಅಂತಕ್ಕಂಥದ್ದು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಯಾವ MLA ಗಳಿಗೂ ಅವರ ಹಕ್ಕುಗಳಿಗೆ ಚ್ಯುತಿ ಬರದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಇಂಪ್ಲಿಮೆಂಟೇಷನ್ ಕಮಿಟಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಮಿಟಿ ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯ ಕಮಿಟಿ ಬಿಟ್ಟು ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಎಮ್ ಎಲ್ ಎಗಳಿಗೆ ಅಗೌರವ ಆಗದ ರೀತಿಯಲ್ಲಿ ನಡ್ಕೋಬೇಕು ಅಂತಕ್ಕಂಥದ್ದು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಯಾವ MLA ಗಳಿಗೂ ಅವರ ಹಕ್ಕುಗಳಿಗೆ ಚ್ಯುತಿ ಬರದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಇಂಪ್ಲಿಮೆಂಟೇಷನ್ ಕಮಿಟಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಮಿಟಿ ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯ ಕಮಿಟಿ ಬಿಟ್ಟು ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಎಮ್ ಎಲ್ ಎಗಳಿಗೆ ಅಗೌರವ ಆಗದ ರೀತಿಯಲ್ಲಿ ನಡ್ಕೋಬೇಕು ಅಂತಕ್ಕಂಥದ್ದು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಯಾವ MLA ಗಳಿಗೂ ಅವರ ಹಕ್ಕುಗಳಿಗೆ ಚ್ಯುತಿ ಬರದೇ ರೀತಿಯಲ್ಲಿ ಹಾಗಾದ್ರೆ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂದ್ರೇನು? ಇದರ ಅಧ್ಯಕ್ಷರು ಯಾರು? ಈ ಸಮಿತಿಯಲ್ಲಿ ಯಾರಿದ್ದಾರೆ? ಈ ಸಮಿತಿಯಲ್ಲಿರೋರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆದರೂ ಏನು? ರೈಟ್, ಅವ್ರು ಯಾರು ಕೂಡ ಸ್ವಯಂ ಸೇವಕರ ರೀತಿ ನಾನು ಜನಸೇವೆ ಮಾಡಬೇಕು ಅಂತ ಮನೋಭಾವ ಇದ್ದರೂ ಕೂಡ
ಸಂಬಳವೋ ಅಥವಾ ಗೌರವಧನ ಇಲ್ಲದೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರಿಗೊಂದು ಸಂಬಳವೋ ಅಥವಾ ಒಂದು ಗೌರವಧನ ಅಂತ ಕೊಡೋದಾದ್ರೆ ಹೇಗೆ ಕೊಡ್ತಾರೆ, ಯಾವ ರೀತಿಯಲ್ಲಿ ಕೊಡ್ತಾರೆ, ಇದಕ್ಕೆ ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿದ್ದು. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂಥ ಗೋವಿಂದರಾಜ್ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ. ಇನ್ನು JDS ವಕ್ತಾರರಾಗಿರುವಂತಹ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಇನ್ನು ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಹೆಡ್ಡಳ್ಳಿ ಅವರಿದ್ದಾರೆ. ನಮಸ್ಕಾರ. ದರ್ಶನ್ ಅವರಿಂದಾನೇ ಕಾರ್ಯಕ್ರಮವನ್ನು ಆರಂಭ ಮಾಡೋದಾದರೆ ನಮಗೊಂದಷ್ಟು ಕ್ಲಾರಿಫಿಕೇಷನ್ ಕೊಡ್ತಾನೆ ಇರುವಂಥ ಗೊಂದಲಗಳಿಗೆ ತೆರೆ ಎಳೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂದರೆ ಏನು, ಯಾವ ಕಾರಣಕ್ಕೆ ರಚನೆಯಾಗಿದೆ? ಅನುಷ್ಠಾನ ಅಂದರೆ ಗ್ಯಾರಂಟಿ ಆಲ್ರೆಡಿ 2 ವರ್ಷದಿಂದ ನೀವು ಅನುಷ್ಠಾನ ಮಾಡ್ತಿರೋದ್ರಿಂದಾಗಿ ಈಗ ವಿಶೇಷವಾಗಿ ಏನು ಅನುಷ್ಠಾನ ಮಾಡ್ತೀರಿ? ರೈಟ್, ನಾನು ಆಗಲೇ ಹೇಳ್ದಂಗೆ ಅವರೇನು ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಬೆಂಬಲಿಗರು ಸೇವೆ ಮಾಡಬೇಕು ಅನ್ನುವಂಥ ಮನೋಭಾವ ಇದ್ದರೂ ಕೂಡ ಸ್ವಯಂ ಸೇವಕರ ರೀತಿಯನ್ನು ನಿಂತ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೊಂದು ಕಡೆ ಪಕ್ಷ ಗೌರವಧನ ಅಂತ ಒದಗಿಸ್ಬೇಕಾಗುತ್ತೆ. ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಮೇಡಮ್? ಗ್ಯಾರಂಟಿ ಅನುಷ್ಠಾನ ಕಮಿಟಿ ಏನಿದೆ ಇದರ ರಾಜ್ಯದ ಅಧ್ಯಕ್ಷರಾಗಿ ಎಂ ರೇವಣ್ಣ ಅವರಿದ್ದಾರೆ. ಅವರ ಕೆಳಗಡೆ ಸೂರಜ್ ಹೆಗ್ಡೆ ಅವರು, ಪುಷ್ಪ ಅಮರ್ನಾಥ್ ಅವರು, SR ಪಾಟೀಲ್ ರವರು, ಮೆಹರೂಜ್ ಖಾನ್ ರವರು 4 ಜನ ಉಪಾಧ್ಯಕ್ಷರು ಇದ್ದಾರೆ. ಒಟ್ಟು ಈ ಗ್ಯಾರಂಟಿ ಕಮಿಟಿನಲ್ಲಿ 4669 ಜನ ಇದ್ದಾರೆ. ಒಂದು ರಾಜ್ಯ ಮಟ್ಟದ ಕಮಿಟಿ, ಇನ್ನು ಜಿಲ್ಲಾ ಮಟ್ಟದ ಕಮಿಟಿನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಜೊತೆಗೆ 15 ಜನ ಅವರ ಪದಾಧಿಕಾರಿಗಳು ಇದ್ದಾರೆ. ಅದೇ ರೀತಿ ನೀವು ತಾಲೂಕು ಮಟ್ಟದಲ್ಲೂ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳಿದ್ದಾರೆ. ರೇವಣ್ಣ ಅವರಿಗೆ 60,000 ರೂಪಾಯಿ ಸಂಬಳ ಇದೆ ಮತ್ತು ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಒಂದು ಹುದ್ದೆಯನ್ನು ಕೊಡಲಾಗಿದೆ. ಇನ್ನು ಜಿಲ್ಲಾಧ್ಯಕ್ಷರಿಗೆ 25,000 ಮತ್ತು ಉಪಾಧ್ಯಕ್ಷರಿಗೆ 15,000 ರೂಪಾಯಿ ಗೌರವಧನವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಸದಸ್ಯರ ಕೆಲಸ ಏನು ನೀವು ಹೇಳಿದ್ರಿ, ಆಲ್ರೆಡಿ ನೀವು ಗ್ಯಾರಂಟಿ ಎಲ್ಲ ಅನೌನ್ಸ್ ಆಗಿದೆ ಅಂತೇಳಿ. ಕಾಂಗ್ರೆಸ್ BJPದು ಹೇಳ್ಕೊಳ್ಳೋದಕ್ಕೆ ಅವರ ಆಡಳಿತದಲ್ಲಿದ್ದಾಗ ಯಾವ ಈ ರೀತಿಯಾದಂಥ ಯೋಜನೆಗಳು ಇರಲಿಲ್ಲ. ಗ್ಯಾರಂಟಿ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿದಾಗ ಗ್ಯಾರಂಟಿ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ JDS BJPನವ್ರು ಹೇಳಿದ್ರು. ಆದಾಗ್ಯೂ ಸಮೇತ ನಾವು ಗ್ಯಾರಂಟಿ ಅನುಷ್ಠಾನ ಜಾರಿಗೆ ತಂದ ಕೂಡಲೇ ಶುರು ಮಾಡಿದ್ರು. ಯಾಕೆಂದ್ರೆ ಕೆಲವೊಂದನ್ನು ಯಾವಾಗ ಅನ್ಬೇಕಾದ್ರೆ ಅದಕ್ಕೂ ಕುಹಕ ಮಾತುಗಳನ್ನ ಆಡ್ತಾ ಇದ್ರು. ಈ ಒಂದು ನಾವು ಬಸವಣ್ಣನ ನಾಡಿನವರು, ಕುವೆಂಪು ನಾಡಿನವರು, ಬುದ್ಧನ ನಾಡಿನವರು, ನಾರಾಯಣ ಗುರುಗಳ ನಾಡಿನವರು, ನುಡಿದಂತೆ ನಡೆದಿದ್ದೀವಿ. ಈ ಒಂದು ಕಮಿಟಿ ಸದಸ್ಯರ ಕೆಲಸ ಅಂತ ತಾವು ಕೇಳಿದ್ರಿ. ಇದು ಬೃಹದ್ದಾದಂಥ ಒಂದು ಯೋಜನೆ, 52,000 ಕೋಟಿ, ಸುಮಾರು ಏನಿಲ್ಲ ಅಂದ್ರೂ 5 ಕೋಟಿ ಜನರಿಗೆ ಇದರ ಉಪಯೋಗ ನೇರವಾಗಿ ದೊರೀತಾ ಇರತಕ್ಕಂಥದ್ದು. ಆದರೆ ಒಂದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸಲ್ಲಿ BPL ಕಾರ್ಡು ಸುಮಾರು ಲಕ್ಷಾಂತರ ರದ್ದಾಗಿದೆ. ಆದರೆ ಫಲಾನುಭವಿಗಳು ಅಕ್ಕಿ ತಗೊಳ್ಳೋನು ಇರ್ತಾನೆ, ಆದರೆ ಅವನಿಗೆ ಅಕ್ಕಿ ಸಿಗಲ್ಲ BPL ಕಾರ್ಡ್ ರದ್ದಾದಾಗ. ಆ ಒಂದು ಮನೆಗಳಿಗೆ ಹೋಗಿ ಅವರಿಗೆ ನಿಜವಾಗ್ಲೂ ಫಲಾನುಭವಿಗಳಾಗಿದ್ದರೆ ಈ ಪದಾಧಿಕಾರಿಗಳು ಅದನ್ನು ಸರಿ ಮಾಡಿಸುವಂಥ ಕೆಲಸ ಮಾಡ್ತಾರೆ. ಇನ್ನೊಂದು, ಟ್ಯಾಕ್ಸ್ ಪೇಯರ್ಸ್ಗೆ ನಾವು 2,000 ರೂಪಾಯಿ ಕೊಡಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ವಿ. ಆದರೆ ಈ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದ್ರಲ್ಲೂ ಬಡವ ಇದ್ದಾನೆ. ಒಂದು ವೆಹಿಕಲ್ ಬೈಕ್ ತಾಳೋದಕ್ಕೂ ಸಮೇತ ಇವತ್ತು ಬ್ಯಾಂಕ್ನವ್ರು ಇನ್ಕಮ್ ಟ್ಯಾಕ್ಸ್ ಕೇಳ್ತಾರೆ. ಯಾವುದೋ ಒಂದು ಚಿಕ್ಕ ಮನೆ ಕಟ್ಟಬೇಕಂದ್ರೂ ಇವತ್ತು ಇನ್ಕಮ್ ಟ್ಯಾಕ್ಸ್ ಕೇಳ್ತಾರೆ. ಅವನು ಅರ್ಹ, ಆ 2,000 ತಳಕ ಗೃಹಿಣಿ ತಾಯಿ ಅರ್ಹರು. ಆದರೆ ಈ ಒಂದು ಟೆಕ್ನಿಕಲ್ ಇಶ್ಯೂಸ್ ಇಂದ ಅವರಿಗೆ ಸಮಸ್ಯೆಯಾಗಿ ನಿಲ್ಲಬಾರ್ದು. ಇವರು ಹೋಗಿ ಅದಕ್ಕೆ ಅವರನ್ನ ಅರ್ಹ ಫಲಾನುಭವಿಗಳಿದ್ರೆ ಅದನ್ನು ಸರ್ಕಾರದ ರಾಜ್ಯ ಮಟ್ಟದ ಕಮಿಟಿಗೆ ಅವರ ಹೆಸರುಗಳನ್ನ ನೋಂದಾಯಿಸಿ ಅವರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇನ್ನು ಅನೇಕ ಯಾವುದಾದ್ರೂ ತೊಡಕುಗಳಿದ್ದಾಗ ಮತ್ತೆ ಇದು ಯೋಜನೆ ಹಣ ಅವ್ರಿಗೆ ಸಿಗಬೇಕು, ಅಕ್ಕಿ ಅವ್ರಿಗೆ ಸಿಗಬೇಕು, ಕರೆಂಟ್ ಅವ್ರಿಗೆ ಉಚಿತವಾಗಿ ಸಿಗಲೇಬೇಕು. ಮತ್ತು ಯುವ ನಿಧಿ ಅಂತಂದರೆ ಕಾಲೇಜಿಂದ ಹೊರಗಡೆ ಬರ್ತಾರೆ, ಅವ್ರು ನೋಂದಾಯಿಸ್ಕೊಳ್ತಾರೆ, ಅವರು ಅರ್ಹರ ಅಲ್ಲವ ಸಂದರ್ಶನ ಮಾಡ್ತಾರೆ. ಅವರು ಅರ್ಹರಾಗಿದ್ದರೆ ಅವರಿಗೆ ತಿಂಗಳಿಗೆ 3,000, ತಿಂಗಳಿಗೆ 1,500 ಕೊಡುವಂಥ ಕೆಲಸ ಆಗ್ತದೆ. ಒಟ್ಟಾರೆಯಾಗಿ ಇವರೆಲ್ಲ ಅದರಲ್ಲೂ ಭಾಳ ಇವಾಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಮೇಡಮ್, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಯಾಕೆ ಕೊಟ್ರಿ ಅಂತ. ಮೇಡಮ್, ಮೊನ್ನೆ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ನಾನು ಏನೇ ಆದ್ರೂ ಕಟ್ಟಕಡೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಕೈ ಬಿಡಲ್ಲ ಅಂತ. ಇದೇ BJPಯವರು ಅವರ ಒಂದು ಕಾರ್ಯಕರ್ತರಿಗೆ ಹೇಳ್ತಾ ಇದ್ದಿದ್ದೇನು ಅಂತಂದ್ರೆ, ತಮ್ಮ ನಾಯಕರುಗಳ ಮಕ್ಕಳನ್ನ ವಿದೇಶಗಳಲ್ಲೆಲ್ಲ ಓದಿಸಿ ಅವ್ರಿಗೆ ಹೇಳೋರು, ರಾಮ ಮಂದಿರ ಕಟ್ಟೋಣ, ನೀವು ಗಾರೆ ಕೆಲಸ ಮಾಡಕ್ಕೆ ರೆಡಿಯಾಗಿ ಅಂತ, ಹಲಾಲು ಜಟ್ಕ ಕುರಿ ಕುಯ್ಯಕ್ಕೆ ನೀವು ರೆಡಿಯಾಗಿ ಅಂತ. ಯಾವುದು ಒಳ್ಳೇದು ಹೇಳಲಿಲ್ಲ. ಇನ್ನು ಬುರ್ಕಾ ಮತ್ತು ಟೋಪಿ ಈ ವಿಚಾರಗಳನ್ನ ಹೇಳ್ತಾ ಇದ್ರು. ಅದಾದ್ಮೇಲೆ ಇನ್ನೇನು ದನ ಕಾಯಕ್ಕೆ ಬಿಟ್ಟಿದ್ರು, ಅವ್ರನ್ನ ಗೋಮಾತೆ ರಕ್ಷಣೆನ ಹೆಸರಲ್ಲಿ ದನ ಕಾಯಕ್ಕೆ ಬಿಟ್ಟಿದ್ರು. ಆ ಪರಿಸ್ಥಿತಿಗೆ ಅವ್ರು ಹೋಗಿದ್ರು. ಈ ಒಂದು ಮಹಾರಾಷ್ಟ್ರದಲ್ಲೂ ಸಮೇತ BJP RSS ಕಾರ್ಯಕರ್ತರಿಗೆ ಈ ಒಂದು ಯೋಜನೆ ಪರಿಶೀಲನೆಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವತ್ತು ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ಸದಾನಗೌಡರು, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದಾಗ ಅವರ CM ಕಚೇರಿನಲ್ಲಿ ಇದೇ BJP RSS ಕಾರ್ಯಕರ್ತರಿಗೆ ಕೆಲಸಗಳನ್ನ ಕೊಟ್ಟಿದ್ರಲ್ವಾ.
ಇವತ್ತು ದೆಹಲಿನಲ್ಲಿ IAS ಗ್ರೇಡ್ನ ಅಧಿಕಾರಿಗಳನ್ನ ಬಿಟ್ಟು ಏನು ಪ್ರಮುಖ ಹುದ್ದೆಗಳಿಗೆ ಇವರು RSS ಕಚೇರಿಯ ಹುಡುಗರುಗಳನ್ನ ಇವರು ತಗೊಂಡಿದ್ದಾರಲ್ಲ. ಇನ್ನೊಬ್ಬ ಪುಣ್ಯಾತ್ಮ, ನೆನ್ನೆದು ಒಂದು ಉದಾಹರಣೆ ಕೊಡ್ತೀನಿ ಮೇಡಮ್. ಏನು ಒಬ್ಬ ಸೂಲಿಬೇಲೆ ಅನ್ನುವಂಥ ವ್ಯಕ್ತಿ, ಸದಾನಂದ ಗೌಡರು ಆತನಿಗೆ ಕೊಟ್ಟಿರೋ ಬಿರುದು ದೇಶದ್ರೋಹಿ ಅಂತ. ಸದಾನಂದ ಗೌಡರು, ನಾನು ಹೇಳ್ತಾ ಇಲ್ಲ. ಆ ವ್ಯಕ್ತಿ ಹೇಳ್ತಾನೆ, ನೀವು ಅನ್ಯ ಧರ್ಮದ ಹುಡುಗಿರನ್ನ ಎಂಥದ್ದು ಲವ್ ಮಾಡಬೇಕು ಅಂತ. ಅಲ್ಲಪ್ಪ, ನಿನಗೆ ಗಂಡಸ್ತಾನ ಇದ್ದು ತಾವೊಬ್ಬ ಗಂಡಸೇ ಆಗಿದ್ರೆ ಇನ್ನೊಬ್ರಿಗೆ ಯಾಕೆ ಪ್ರಚೋದನೆ ಕೊಡ್ತೀಯಾ? ತಮ್ಮೆರಡು ಕಾಲುಗಳ ನಡುವೆ ಚೈತನ್ಯ ಇದ್ರೆ ನೀ ಮದುವೆ ಆಗಿ ತೋರಿಸು. ಪಾಪದ ಮಕ್ಕಳಿಗೆ ಅವ್ರ ಮನೇಲಿ ಅವ್ರ ಪದ್ಧತಿ, ಅವ್ರೇನು ಮದುವೆ ಮಾಡ್ಬೇಕಂತಿರ್ತಾರೆ, ಅವ್ರಿಗೂ ಹೋಗ್ಬಿಟ್ಟು ಆ ಧರ್ಮದವ್ರ ಮದುವೆ ಆಗಿ ಈ ಧರ್ಮದವ್ರ ಮದುವೆ ಆಗಿ ಏನೀ ಹುಚ್ಚಾಟ. ಅದೇ ಮೊನ್ನೆ ಯಾವುದೋ ಒಂದು ಹುಡುಗಂದು ಟಿವಿನಲ್ಲಿ ಭಾಳ ಚರ್ಚೆ ಆಗ್ತಾ ಇತ್ತು. ಅವನ ಹೆಸರು ಸಮೀರ್ ಅಂತ ಹೇಳ್ಬಿಟ್ಟು. ಅವ್ರ ಮೇಲೆ DGP ಅವರು ಇಮಿಡಿಯೇಟ್ಲಿ ಸುಮೋಟೋ ಕೇಸ್ ಹಾಕ್ತಾರೆ. ಯಾಕೆ ಈ ರೀತಿಯಾದಂಥ ದ್ವೇಷದ ಭಾಷಣ ಬಿತ್ತು ಅಂತ ಮೇಲೆ ಯಾಕೆ ಅವರು ಕೇಸ್ ತಗೊಳ್ಳಲ್ಲ? ಈ ನನ್ನ ಒತ್ತಾಯವನ್ನು ಮಾಡ್ತೀನಿ. ಆದ್ರೆ ಮೇಡಮ್, ಒಂದು BJP ಅವರು ಹೇಳಿದ್ರು ಉದ್ಯೋಗ ಕೊಡಿ ಅಂದ್ರೆ ಅವರೇ ಭರವಸೆ ಕೊಟ್ಟಿದ್ರು 2 ಕೋಟಿ ಉದ್ಯೋಗ ಅಂತ. 11 ವರ್ಷ ಆಯ್ತು, 22 ಕೋಟಿ ಉದ್ಯೋಗ ಬರಬೇಕಿತ್ತು. ಉದ್ಯೋಗ ಕೊಡಿ ಅಂದ್ರೆ ನರೇಂದ್ರ ಮೋದಿ ಅವರು ಏನಂದ್ರು? ಪಕೋಡ ಮಾರಿ ಅಂತಂದ್ರು. ನಾವು ಪಕೋಡ ಗಿರಾಕಿಗಳಲ್ಲ, ಕುರಿ ಕುಯ್ಯ ಗಿರಾಕಿಗಳಲ್ಲ, ಗಾರೆ ಕೆಲಸ ಮಾಡಿಸಲ್ಲ ನಮ್ಮ ಕಾರ್ಯಕರ್ತರ ಕೈಲಿ, ಅಥವಾ ಇನ್ನೊಂದೇನು ಹೇಳಿದ್ನಲ್ಲ, ದನ ಕಾಯಿಸೋ ಕೆಲಸನೂ ಮಾಡಲ್ಲ. ಅವರಿಗೆ ಗೌರವಾನ್ವಿತ ಉದ್ಯೋಗವನ್ನು ಕೊಟ್ಟಿದ್ದೀವಿ. ಸಮಾಜದಲ್ಲಿ ಅವರು ಒಂದು ಉತ್ತಮವಾದಂಥ. ಈಗ ಈ 2 ವರ್ಷದ ಅವಧಿಯಲ್ಲಿ, ನಿಮ್ಮ ಅವಧಿಯಲ್ಲಿ ಗ್ಯಾರಂಟಿ ಯಶಸ್ವಿ ಅಂತ ಒಪ್ಕೋತೀರಾ? 100ಕ್ಕೆ 100. ಅಂದ ಮೇಲೆ ಕಾರ್ಯಕರ್ತರನ್ನ ಸಮಿತಿಯ ಮೂಲಕ ಸದಸ್ಯರಾಗಿ ನೇಮಿಸದೇ ನೀವು ಸಕ್ಸಸ್ಫುಲ್ ಆಗಿ ಮಾಡಿರೋದಾದ್ರೆ ಅವರ ಅವಶ್ಯಕತೆ ಇದೆ. ಮೇಡಮ್, ನಾನು ನ್ಯೂನತೆಗಳನ್ನು ಹೇಳಿದೆ ಮೇಡಮ್. ಯಾಕೆಂದ್ರೆ ಫಲಾನುಭವಿಗಳು ಇದ್ದು ಅವರಿಗೆ ಸಿಗ್ಲಿಲ್ಲ ಅಂದ್ರೆ ನಾವು ಮಾಡುವಂತ ಅನ್ಯಾಯ. ಆ ಅನ್ಯಾಯ ಆಗಬಾರ್ದು, ಹಣ ಮಿಸ್ಯೂಸ್ ಆಗಬಾರ್ದು. ಕೆಲವೊಬ್ರು ಅವರು ಅಲ್ಲದಿದ್ರು ಅವರಿಗೆ ಹಣ ಹೋಗುವಂಥದ್ದು ಇರ್ತದಲ್ಲ, ಅದು ಆಗಬಾರ್ದು. ಅವರಿಗೆ ನೇರವಾಗಿ ಆ ಹಣ ತಲುಪಬೇಕು, ಅಕ್ಕಿ ತಲುಪಬೇಕು, ಕರೆಂಟ್ ತಲುಪಬೇಕು, ಯುವ ನಿಧಿ. ನಿಮ್ಗೆ ಆಮೇಲೆ ನನಗೆ ಅವಕಾಶ ಕೊಟ್ಟಾಗ, ಯಾಕಂದ್ರೆ ಸಮಯದ ಅಭಾವ ಇದೆ, ಎಷ್ಟೆಷ್ಟು ತಲುಪಿದೆ ಇದು ಕಳೆದ ತಿಂಗಳ ಡೇಟಾ ನನ್ನ ಹತ್ರ ಇದೆ. ಸೊ ಪ್ರತಿಯೊಂದು ನಾನು ನಿಮಗೆ ಮಾಹಿತಿಯನ್ನು ಕೊಡಬಲ್ಲೆ ಮೇಡಮ್. ನೋಡಿ, ಭಾರತದಲ್ಲಿ ಗೋವಿಂದರಾಜ್ ಅವರೇ, ಜನಪರ ಕಾಳಜಿಯನ್ನು ಹೊಂದಿರುವಂಥ ಗ್ಯಾರಂಟಿ ಯೋಜನೆ ಅದು. ಕಟ್ಟಕಡೆಯ ವ್ಯಕ್ತಿಯ ಕೂಡ ಫಲಾನುಭವಿಯಾಗಬೇಕು, ಆ ನಿಟ್ಟಿನಲ್ಲಿ ಮುನ್ನೆಲೆಗೆ ತಂದಂಥ ಬಹುದೊಡ್ಡ ಮಹತ್ವಾಕಾಂಕ್ಷೆಯ ಯೋಜನೆ. ಅದನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಂಪ್ಲಿಮೆಂಟ್ ಮಾಡಿದೆ, ಸಕ್ಸಸ್ಫುಲ್ ಆಗಿ 2 ವರ್ಷ ನಡೆಸಿದೆ. ಇದೆಲ್ಲದರ ನಡುವೆ ನಾವೇನೋ ಸಮಿತಿ ಮಾಡ್ಕೊಂಡಿದ್ದೀವಿ, ಆ ಕಡೆಯ ವ್ಯಕ್ತಿಗೂ ತಲುಪಬೇಕು ಅನ್ನುವಂಥ ಸದುದ್ದೇಶ ನಮಗಿದೆ. ಅದಕ್ಕೆ ಕಾರ್ಯಕರ್ತರನ್ನ ಅಲ್ಲಿ ಸಮಿತಿಯ ಸದಸ್ಯರು ಮಾಡಿ ಅವ್ರಿಗೊಂದು ಸಂಬಳ ಅಂತ ವಿನಿಯೋಗಿಸ್ತಾ ಇದ್ದೀವಿ. ಏನು BJP ಕಾರ್ಯಕರ್ತರು ಕೊಡೋಕ್ಕಾಗತ್ತಾ ಕೆಲಸನ? JDSನವ್ರಿಗೆ ಕರೆದು ಕೂರ್ಸೋಕ್ಕಾಗತ್ತಾ ಅಲ್ಲಿ ಸಮಿತಿ ಸದಸ್ಯರು ಅಂತ? ಈಗ ಇದೊಂಥರ ಏನಾಗಿದೆ ಗೊತ್ತಾ ಮೇಡಮ್, ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಥರ. ಅಂದರೆ ದುಡ್ಡಿದೆ ಅಂತಂದರೆ ಯಾವ ರೀತಿಯಾಗಿ ನಾವು ಬೇಕಾದ್ರೆ ಬಳಸ್ಕೊಬೋದು. ಅದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಬಿಟ್ಟು ಎಲ್ಲ ಒಂದು ಕಡೆ ಕಾರ್ಯಕರ್ತನ ಒಂದು ಸಮಿತಿ ಅಂತ ಮಾಡೋದು, ಆ ಸಮಿತಿಗೆ ರಾಜ್ಯದಿಂದ ಇನ್ನು ಕ್ಷೇತ್ರದ ಮಟ್ಟಿಗೆ ಒಂದು ಸಮಿತಿ ಅಂತ ಮಾಡಿ, ಏನು ಈಗ ಸುಮಾರು ರಾಜ್ಯ ಮಟ್ಟದವರಿಗೆ ಸುಮಾರು ಉಪಾಧ್ಯಕ್ಷಗಳಿಗೆಲ್ಲ 1 ಲಕ್ಷ ಸ್ಯಾಲ್ರಿ ಅಂತ ಫಿಕ್ಸ್ ಆಗಿರ್ತಕ್ಕಂಥದ್ದು, ಜಿಲ್ಲಾ ಮಟ್ಟದವರಿಗೆ ಸುಮಾರು 40,000 ಅಂತ ಹೇಳ್ಬಿಟ್ಟು, ಕ್ಷೇತ್ರ ಮಟ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸುಮಾರು 25,000 ರೂಪಾಯಿ, ಅದರ ಸದಸ್ಯರುಗಳಿಗೆ ಅದು ಒಂದು ಸಭೆಗೆ ಬಂದರೆ ಇಷ್ಟು ಅಂತ ಹೇಳಿ ಮಿನಿಮಮ್ 5,000 ರಿಂದ 6,000 ರೂಪಾಯಿ ತಿಂಗಳಿಗೆ ಕೊಡೋದು. ಮೇಡಮ್ ಪ್ಲೀಸ್ ಒಂಚೂರು ಕ್ಲಾರಿಫೈ. ಅಲ್ಲಲ್ಲ, ಒಂದು ನಿಮಿಷ, ದಯವಿಟ್ಟು ದರ್ಶನ್ ಅವರು ಹೇಳಿರೋ ಪ್ರಕಾರ HM ರೇವಣ್ಣವ್ರಿಗೆ 60,000, ಜಿಲ್ಲಾಧ್ಯಕ್ಷರಿಗೆ 25,000, ಆಮೇಲೆ 15,000, ಆಮೇಲೆ ಮೀಟಿಂಗ್ ಬಂದವರಿಗೆ 1,200 ರೂಪಾಯಿ. ಒಂದು ನಿಮಿಷ, 2 ಮೀಟಿಂಗ್ ನಡೆಯುತ್ತೆ. ಈಗ ಈ ರೀತಿಯಾದ ಒಂದು ಆಯ್ಕೆ ಮಾಡೋದಕ್ಕೆ ಸಂವಿಧಾನದಲ್ಲಿ ಇದಕ್ಕೆಲ್ಲ ಅವಕಾಶ ಇದೆಯಾ? ಅಂದ್ರೆ ಒಂದು ಸಮಿತಿಯನ್ನ ಮಾಡಬೇಕಾದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿನೇ ಇಲ್ಲದ ಒಂದು ಕಮಿಟಿಗೆ ಯಾವ ರೀತಿಯಾಗಿ ನೀವು ಸಂಬಳವನ್ನು ಡಿಸೈಡ್ ಮಾಡ್ತೀರಾ? ಸೊ ಯಾವ ರೀತಿಯಾಗಿ ನೀವೊಂದು ಸಚಿವ ಸ್ಥಾನದ ಹುದ್ದೆಯನ್ನು ಕೊಡುವಂತ ಕೆಲಸ ಮಾಡಿದ್ದೀರಾ? ಸೊ ಇದು ಇರ್ತಕ್ಕಂಥದ್ದು. ಇವತ್ತು ದಿನ ಬೆಳಗಾದ್ರೆ ನಿಮ್ದೇ ಶಾಸಕರುಗಳಿಗೆ ನಮ್ಗೆ ಹಣ ಕೊಡಿ, ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಒಂದ್ ಕಡೆ ಎಲ್ಲ ಒಂದ್ ಕಡೆ ಬಾಯ್ ಬಡ್ಕೊಂತ ಇದ್ರು, ನೀವು ಅವ್ರು ಕೇಳಿಸೋ ರೀತಿಯಲ್ಲಿ ಇದು ಮಾಡ್ತಾ ಇದ್ದೀರಾ. ಎಲ್ಲ ಒಂದ್ ಕಡೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನೀವ್ರಿಗೆ ಏನಾರ ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಳಕ್ಕೋಸ್ಕರ ಈ ರೀತಿ ಯೋಜನೆಗಳು. ಸರಿ ಮೇಡಮ್, ಈ ಗ್ಯಾರಂಟಿಗಳನ್ನ ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡಕ್ ಕೊಟ್ಟಿದ್ದಾರೆ? ಈಗ ಆಟೋ ಡೆಬಿಟ್ ಟ್ರಾನ್ಸ್ಫರ್ ಅನ್ನೋದು ಇದೆ, DBT ಇದೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡುವಂಥದ್ದು. ಇವತ್ತು ನರೇಂದ್ರ ಮೋದಿ ಅವರು ಕಳೆದ 10-12 ವರ್ಷದಿಂದ ರೈತರಿಗೆ ಕೃಷಿ ಸನ್ಮಾನ ಯೋಜನೆಯಿಂದ DBT ಮೂಲಕ ಪ್ರತಿ ತಿಂಗಳು ಹೋಗ್ತಾ ಇದೆ. ಅದ್ರ ಮಧ್ಯದಲ್ಲಿ ಈಗ ಕಾರ್ಯಕರ್ತನೆಲ್ಲ ಒಂದ್ ಕಡೆ ಆಫೀಸರ್ ತರ ನೇಮಕ ಮಾಡೋದು ಎಷ್ಟು ಕರೆಕ್ಟ್ ಆಗಾದ್ರೆ? ಸೊ ಇದೆಲ್ಲ ನೋಡ್ತಾ ಇದ್ರೆಲ್ಲ ಒಂದ್ ಕಡೆ ಕಾಂಗ್ರೆಸ್ನವ್ರಿಗೆ ಈ ಸರ್ಕಾರದ ಬಕ್ಕಸದ ಹಣವನ್ನ ತನ್ನ ಜೋಬಿಗೆ ಯಾವ ರೀತಿಯಾಗಿ ಇಳಿಸ್ಕೊಬೇಕು ಅನ್ನೋದಕ್ಕೆ ಇದು ಒಂದು
ಒಂದು ಉದಾಹರಣೆ ಕಾಣ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಿದ್ರೆ ಇವತ್ತು ಕಾಂಗ್ರೆಸ್ನವ್ರಿಗೆ ನಾವು ಗ್ಯಾರಂಟಿ ಎಷ್ಟು ದಿನ ಇಂಪ್ಲಿಮೆಂಟೇಷನ್ ಮಾಡ್ತೀರಾ ಮೇಡಮ್? 5 ವರ್ಷ ಇಂಪ್ಲಿಮೆಂಟ್ ಮಾಡ್ತೀರಾ? ಹಾಗಾದ್ರೆ ಅದಕ್ಕೊಂದು ಕಾಲಾವಧಿ ಇರುತ್ತೆ. ಕಾಲಾವಧಿನಲ್ಲಿ ಆ ಕ್ಷೇತ್ರದ MLA ಇರುತ್ತೆ. MLAಗಳೆಲ್ಲ ಸೇರ್ಕೊಂಡೆ ಒಂದು ಸಮಿತಿ ಮಾಡ್ಕೊಂಡಿರ್ತಾರೆ. ಅಲ್ಲಿನ ಕಾರ್ಯಕರ್ತರು ಲೀಡರ್ಗಳು ಇರ್ತಾರೆ. ಅವ್ರ ಮೂಲಕ ಅದನ್ನ ಮಾಡ್ಬೋದಲ್ವಾ? ಇದಕ್ಕೆ ಯಾಕೆ ಒಂದು ಸಪರೇಟ್ ಹುದ್ದೆ, ಅವ್ರಿಗೆ ಸ್ಯಾಲ್ರಿ? ಇದು ಒಂದು ಸರ್ಕಾರದ ದುಡ್ಡು ಅಂದ್ರೆ ಯಾವ ರೀತಿ ಅದು ಬಳಸ್ಕೊಬಹುದು, ಖರ್ಚು ಮಾಡ್ಬೋದು ಅನ್ನೋದನ್ನ ಇವತ್ತು ನೀವು ಹುಟ್ಟಾಕ್ ಕೊಡ್ತಾ ಇದ್ದೀರಾ. ಇದ್ರದ್ದು ಮುಂದೆ ಬರ್ತಕ್ಕಂಥ ಇವ್ರು ಬೇರೆ ಬೇರೆ ಸಮಿತಿಗಳು ಮಾಡೋಂಥ ಕೆಲಸ ಮಾಡಿದ್ರೆ ಈ ರಾಜ್ಯದ ತೆರಿಗೆ ಹಣವನ್ನ ಯಾರಾಗಾರೆ ಇದಕ್ಕೆ ಬೆಲೆ ಕಟ್ಟೋರು ಯಾರಾಗಾದ್ರೆ? ನಿಮ್ಗೆ ಇಷ್ಟ ಬಂದಂಗೆ ಎಲ್ಲ ಒಂದ್ ಕಡೆ ಆ ಸಮಿತಿಗಳು ಮಾಡ್ಕೊಂಡು ಯಾರು ಇದು ಕಂಟ್ರೋಲ್ ಯಾರು? ಇಲ್ಲ IAS ಆಫೀಸರ್, ಇಲ್ಲ DC ಕಂಟ್ರೋಲ್, ಇನ್ನೊಬ್ರ ಮತ್ತ ಚೆಕ್ ಮಾಡೋದಿಕ್ಕೆ ಒಂದು ಅಟೆಂಡೆನ್ಸ್ ಕೊಡೋರು ಯಾರು? ಇದು ಮಾಹಿತಿ ಒಟ್ಟು ಬೇಕಲ್ವ? ಯಾವುದೂ ಇಲ್ಲ. ಅವ್ರಿಗೆ ಬೇಕಾಗಿದ್ದೇನೋ ಕಾರ್ಯಕರ್ತರಿಗೆ ಎಲ್ಲ ಒಂದ್ ಕಡೆ ಅನುಕೂಲ ಮಾಡಬೇಕು. ಕಾಂಗ್ರೆಸ್ ಪಕ್ಷದವ್ರಿಗೆ ಆ ಲೋಕಲ್ ಏನೋ ಒಂದು ಇಟ್ಕೊಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಸಮಿತಿ ಮಾಡ್ಕೊಂಡು ಸರ್ಕಾರದ ಹಣವನ್ನ, ಜನರ ತೆರಿಗೆ ಹಣವನ್ನ ಇವತ್ತು ಲೂಟಿ ಹೊಡೆಯೋದಕ್ಕೆ ಇದೊಂದು ಕೋಟ್ಯಾಂತರ ರೂಪಾಯಿ ಮೇಡಮ್, ವರ್ಷಗಟ್ಟಲಲ್ಲಿ ಕೋಟ್ಯಾಂತರ ರೂಪಾಯಿ ಇವತ್ತು ಬಳಕೆ ಮಾಡ್ಕೊಂತ ಇದ್ದಾರೆ. ಇವ್ರ ಜಾಬ್ಗಳು ಇಳಿಸ್ಕೊಂತ ಇದ್ದಾರೆ. ವೆಲ್ ಪ್ಲಾನ್ಡ್ ಕಮಿಟಿ ಹಂಗಾರೆ ಡೆಫಿನೆಟ್ಲಿ ಇದು ಈ ರೀತಿಯಾದ ಕಮಿಟಿಗಿಂದ ಜನರಿಗೆ ಅನುಕೂಲ ಆಗೋದಿದ್ರೆ ಯಾವ್ದನ್ನ ಒಂದು ಎಕ್ಸಾಂಪಲ್ ನೋಡ್ಲಿ. ಇವತ್ತು ಜನರಿಗೆ ಹಂಗಾರೆ ಸುಮಾರು 5 ಗ್ಯಾರಂಟಿಗಳು ಅಂತ ಹೇಳ್ತಾರೆ. ಈಗೇನ್ ಗ್ಯಾರಂಟಿಗಳು ಆಲ್ರೆಡಿ ಅವ್ರಿಗೆ ಇಷ್ಟ ಬಂದಂಗೆ ಆಗ್ತಾ ಇದ್ರು. 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸರಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಇವತ್ತು ಕಮಿಟಿಯಿಂದ ಏನ್ ಸಾಧ್ಯ ಆಗುತ್ತೆ? ಹಾಗಾದ್ರೆ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಈ ಕಮಿಟಿಯಿಂದ ಏನ್ ಸಾಧನೆ ಮಾಡಕ್ ಕೊಟ್ಟಿದ್ದಾರೆ ಅಂತ. ನೋಡೋಣ, ಜನಕ್ಕೆ ಇವತ್ತು ಆಲ್ರೆಡಿ ನಾವು ತಿಳಿಸಿದೀವಿ, ಜನ ತೀರ್ಮಾನ ಮಾಡ್ಲಿ ಏನ್ ಮಾಡ್ಬೇಕು ಅಂತ. ಓಕೆ, ನಾಗೇಂದ್ರ ಅವರೇ, ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೇಬು ತುಂಬಿಸೋ ಕೆಲಸ ಆಗ್ತಿದೆ ಹಂಗಾರೆ. ಇದು ಎದ್ದು ಕಾಣಿಸ್ತಿದೆ ಮೇಡಮ್. ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಮಾಡ್ಬೋದು ಅನ್ನೋ ಮುನ್ಸೂಚನೆ ಇವತ್ತು ಸಿದ್ದರಾಮಯ್ಯ ತೋರ್ಸಕ್ಕೆ ಹೋಗ್ತಾರೆ ರಾಜ್ಯದ ಜನಕ್ಕೆ. ಇವರು 7 ಕೋಟಿ ಜನ ನಂಬ್ಕೊಂಡು ಬಂದಿರೋರು, 7 ಕೋಟಿ ಜನಕ್ಕೆ CM ಇವರು, ಬರೀ ಕಾಂಗ್ರೆಸ್ ಕಾರ್ಯಕರ್ತರ ಕರ. ಇದರಿಂದ ಎಷ್ಟು ಜ್ವಲಂತ ಸಮಸ್ಯೆಗಳು ಉದ್ಭವ ಆಗುತ್ತೆ ಮುಂದಿನ ಜನಾಂಗಕ್ಕೆ ಆಗ್ಬೋದು ಮತ್ತೆ ರಾಜ್ಯದ ಜನ ಮೇಲೆ ಅಂತಂದ್ರೆ. ರೈಟ್, ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ ನಿಮ್ಮ ಜೊತೆ. ಶಶಿಕಾಂತ್ ಅವರೇ, ನೀವು ಹೇಳಬೇಕು. ಪರ ವಿರೋಧದ ಚರ್ಚೆಯನ್ನು ನೀವು ಗಮನಿಸ್ತಾನೆ ಇದ್ದೀರಿ. ಒಂದು ಕಡೆ ಒಳ ಉದಾಹರಣೆಯನ್ನು ಕೊಟ್ಟರು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಈ ಮೂಲಕ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿಕೊಂಡು ರೈತರಿಗೆ ನೇರವಾಗಿ ಹಣ ಹೋಗುವಂಥ ವ್ಯವಸ್ಥೆಯನ್ನು ಮಾಡುವಂಥ ಉದಾಹರಣೆ ಇರಬೇಕಾದ್ರೆ ಒಂದು ಸಮಿತಿ ಮಾಡಿಕೊಂಡು ಸದಸ್ಯರು ಮಾಡಿಕೊಂಡು ಅವರಿಗೊಂದು ಸಂಬಳ ಅಂತ ಹೇಳಿ ಇನ್ನು ಎಷ್ಟು ವರ್ಷ ಅನುಷ್ಠಾನ ಮಾಡಿಕೊಂಡು ಲೂಟಿ ಹೊಡೆಯುವಂಥ ಕೆಲಸ ಆಗುತ್ತೆ ಅಂತ ಏನಂತೀರಿ? ಲೂಟಿ ಅನ್ನೋ ಶಬ್ದನ ನಾನು ಸಮರ್ಥನೆ ಮಾಡೋದಿಲ್ಲ. ಯಾಕಂದರೆ ಲೂಟಿ ಅಂತ ಅನ್ನೋದಕ್ಕೆ ಬೇರೆ ವ್ಯಾಖ್ಯಾನ ಇದೆ, ಆಯಿತಾ? ಇದು ಕೆಲಸ ಮಾಡ್ತಾ ಇದ್ದಾರೆ, ಇವರು ಹಣ ಕೊಡ್ತಿದ್ದಾರೆ. ನನಗೆ ಎಲ್ಲ ಪಕ್ಷದಲ್ಲಿ ಹೇಳ್ತೀನಿ, ಯಾವ ಪಕ್ಷದ ಅಧಿಕಾರ ಇದ್ದಾಗ ತಮ್ಮ ಕಾರ್ಯಕರ್ತರಿಗೆ ಲಾಭ ಮಾಡಿಕೊಟ್ಟಿಲ್ಲ, ಕಾರ್ಯಕರ್ತರು ಪದಾಧಿಕಾರಿಗಳು ಅವರು ಫಲಾನುಭವಿಗಳಾಗಿದ್ದಾರೋ ಇಲ್ವೋ. ಪ್ರತಿ ಸರ್ತಿ ನಾನೊಬ್ಬ ಸಾಂಸ್ಕೃತಿಕ ವಲಯದ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಅಕಾಡೆಮಿಗಳಂತಿದ್ದಾವೆ, ಆಮೇಲೆ ಪ್ರಾಧಿಕಾರಗಳಂತಿದ್ದಾವೆ, ರಂಗಾಯಣಗಳಂತಿದ್ದಾವೆ. ಇವು ಎಲ್ಲದಕ್ಕೂ ಪ್ರತಿ ಸರ್ತಿ ಸರ್ಕಾರ ಬಂದಾಗ ಯಾಕೆ ಅವರ ಕಾರ್ಯಕರ್ತರನ್ನೇ ಅಲ್ಲಿ ಮಾಡ್ತಾರೆ? ಯಾಕೆ ಅಡ್ಡಂಡ ಕಾರ್ಯಪ್ನ ಅಂತ ಕಟ್ಟ RSSನವ್ರು ಕರ್ಕೊಂಬಂದು ಆ ರಂಗಾಯಣಕ್ಕೆ ಇಡ್ತಾರೆ? ಪ್ರತಿ ಸರ್ತಿ ಗಮನಿಸಿ ನೀವು. ಕಾಂಗ್ರೆಸ್ ಬಂದಾಗೂ ಸಹಿತ ಅವ್ರ ಕಾರ್ಯಕರ್ತರು, ಅವ್ರ ಸಂಬಂಧಪಟ್ಟವರು, ಅವ್ರ ಸಮರ್ಥಕರನ್ನ ಮಾತ್ರ ಯಾಕೆ ಆಯ್ಕೆ ಮಾಡ್ತಾರೆ? ಅವ್ರೇನು ಸುಮ್ಮನೆ ಪುಕ್ಸಟ್ಟಿ ಕೆಲಸ ಮಾಡೋದಿಲ್ಲ. ಒಬ್ಬ ರಂಗಾಯಣ ನಿರ್ದೇಶಕನ 40,000 ರೂಪಾಯಿ ಕೊಡ್ತಾರೆ ಪ್ರತಿ ತಿಂಗಳು, ಪ್ಲಸ್ ಸಾರಿಗೆ ವ್ಯವಸ್ಥೆ ಬೇರೆ. ಒಬ್ಬ ಅಕಾಡೆಮಿ ಅಧ್ಯಕ್ಷನಾಗಿರ್ತಕ್ಕಂಥ 25,000 ಪ್ಲಸ್ ಸಾರಿಗೆ ಎಲ್ಲ 35,000 40,000 ರೂಪಾಯಿ. ಇದು ಎಲ್ಲಿಂದ ದುಡ್ಡು ಬರುತ್ತೆ ಹೇಳಿ ನಿಮಗೆ? ಸರ್ಕಾರದ ಇದಕ್ಕೆ ಲೂಟಿ ಅಂತ ಹೇಳ್ತೀವ ನೀವು. ಯಾಕಂತಂದ್ರೆ ಯಾವುದೇ ಸರ್ಕಾರ ಬಂದರೂ ಸಹಿತ, ಸರ್ಕಾರ ಅಂದ್ರೆ ಯಾವುದೋ ಒಂದು ಪಕ್ಷ ಅಧಿಕಾರಕ್ಕೆ ಬಂದಿರುತ್ತೆ. ಆ ಪಕ್ಷ ಹೇಗೆ ಅಧಿಕಾರಕ್ಕೆ ಬರುತ್ತೆ ಅಂದ್ರೆ ಅದು ಕಾರ್ಯಕರ್ತರು ಪದಾಧಿಕಾರಿಗಳಿಂದ ಬರುತ್ತೆ. ಅವರನ್ನ ಇವರು ಯಾವತ್ತೂ ಸಹಿತ ಕಂಫರ್ಟ್ ಝೋನಲ್ಲಿ ಇಡಬೇಕಾಗುತ್ತೆ. ಅವ್ರಿಗೆ ಏನೋ ಒಂದು ಕೆಲಸ ಹೊಣೆಗಾರಿಕೆ ಕೊಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ BJP ಅವರು ಮಾಡಿದ್ದಾರೆ, ದೊಡ್ಡ ಲಿಸ್ಟ್ ಕೊಡಬಲ್ಲೆ. ಕಾಂಗ್ರೆಸ್ನವರು ಮಾಡಿದ್ದಾರೆ, JDSನವರು ಮಾಡಿದ್ದಾರೆ. ಅಂದ್ರೆ ಅಧಿಕಾರ ಅಂತಂದ್ರೆ ತಮ್ಮ ಯಾರ್ಯಾರು ತಮ್ಮ ಪಕ್ಷಕ್ಕೆ ಯಾವ್ಯಾವ ರೀತಿಯ ಸಹಾಯ ಸಹಕಾರ ಮಾಡಿದಾರೋ ಅವರಿಗೆ ಅದಕ್ಕೆ ವಾಪಸ್ಸನ್ನು ಕೊಡಲಿಕ್ಕೆ ಏನನ್ನಾದರೂ ಕೊಡಬೇಕಾಗುತ್ತೆ, ಯಾವುದೋ ಹುದ್ದೆ ಕೊಡಬೇಕು. ಪ್ರಸ್ತುತ ವಿಚಾರವನ್ನೇ ಪ್ರಸ್ತಾಪ ಮಾಡೋದಾದ್ರೆ ಅದೇನದು ಗ್ಯಾರಂಟಿ ಅನುಷ್ಠಾನ ಸಮಿತಿ. ಆ ಅನುಷ್ಠಾನ ಅನ್ನೋ ಪದದ ಬಗ್ಗೆ ನನಗಿನ್ನೂ ಆಕ್ಷೇಪಣೆ ಏನು ಅಂತ ಹೇಳಿದ್ರೆ, ಅಲ್ಲ, ಈಗ ಸ್ಟಾರ್ಟಿಂಗು, ಈಗ ಗೌರ್ಮೆಂಟ್ ಸ್ಟಾರ್ಟ್ ಆಗೋ ಟೈಮಲ್ಲಿ 7 ಕೋಟಿ ಜನ ಇದ್ದಾರೆ, 1,89,00,000 BPL ಹೋಲ್ಡರ್ಸ್ ಇದ್ದಾರೆ, ಅವ್ರನ್ನ ತಲುಪಬೇಕು ಅಂತ ಹೇಳಿ ಒಂದು ಸಮಿತಿ ಮಾಡ್ಕೊಂಡು ಅದರಲ್ಲಿ ಒಂದು ಸದಸ್ಯರು ಮಾಡ್ಕೊಂಡು ಹುಡುಕಿ ಅವರಿಗೆಲ್ಲ ತಲುಪಿಸುವಂಥ ಪ್ರಯತ್ನ ಮಾಡಿದ್ದಿದ್ರೆ, ಅಂಥದ್ದೇನಾದರೂ ಪ್ರೋಸೆಸ್ ಇತ್ತು ಅಂತ ಹೇಳಿದ್ರೆ ಮೇ ಬಿ ಪ್ರತಿಪಕ್ಷಗಳು ಅದನ್ನ ಅಕ್ಸೆಪ್ಟ್ ಮಾಡ್ತಿದ್ವು ಏನೋ. ಪ್ರೋಸೆಸ್ ಮಾಡೋದಕ್ಕೆ ಒಂದು ಆಡಳಿತಾಂಗ ಅಂತಿದೆ ನಮ್ದು, ಅಡ್ಮಿನಿಸ್ಟ್ರೇಷನ್. ಈ ಆಡಳಿತಾಂಗದಲ್ಲಿ ಇವಾಗ ಅವರೇ ಹೇಳಿದ ಹಾಗೆ ಒಂದು 25% ನೌಕರರೇ ಇಲ್ಲ.
ಅಧಿಕಾರಿಗಳೆಲ್ಲ ಇವರಲ್ಲ, ಎಲ್ಲ ಗೌರ್ಮೆಂಟಲ್ಲೂ ಹೇಳ್ತಾ ಇದ್ದೀನಿ ನಿಮಗೆ. ಅಂದರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈಗ ಇರ್ತಕ್ಕಂಥ ಯೋಜನೆಗಳು ಇಂಪ್ಲಿಮೆಂಟ್ ಮಾಡೋಕ್ಕೆ ಒಬ್ಬರು DC ಆಗಿರ್ಬೋದು, ಇನ್ಯಾರು ಆಗಿರ್ಬೋದು, ಈ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಕೆಳಗಡೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, IAS IPS ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಈಗ ಇಂಥದ್ದೊಂದು ಮಹತ್ತರವಾದಂಥ ಬೃಹದಾಕಾರದಂಥ ಒಂದು ಯೋಜನೆಯನ್ನ ಮತ್ತೆ ಆಡಳಿತಾಂಗದ ಮೇಲೆ ಹೇರಿದರೆ ಅದು ಅನುಷ್ಠಾನಕ್ಕೆ ಬರೋದಿಲ್ಲ ಮತ್ತು ನಮ್ಮ ಇಡೀ ವ್ಯವಸ್ಥೆನೇ ಕರಪ್ಟ್ ಆಗಿದೆ ಅಂತ ಗೊತ್ತಿರುತ್ತೆ. ಆವಾಗ ಇವ್ರು ಏನು ಮಾಡ್ತಾರೆ, ಅಧಿಕಾರಿಗಳಿಗಿಂತಲೂ ನಮ್ಮ ಕಾರ್ಯಕರ್ತರನ್ನ ನಂಬೋಣ. ಅಕಸ್ಮಾತ್ ಅವ್ರು ಏನಾದರೂ ಪೇಮೆಂಟ್ ಮಾಡಿದರೆ ಅವ್ರಿಗೆ ಹೋಗುತ್ತೆ, ಅವ್ರಿಗೆ ಕೆಲಸ ಮಾಡ್ತಾರೆ. ಅವರು ಹಳ್ಳಿಗಳಲ್ಲಿ ಅವರು ಬೇಸ್ ಲೆವೆಲಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಯಾರು ಫಲಾನುಭವಿಗಳು ಆಗಲಿಕ್ಕೆ ಯೋಗ್ಯರು, ಯಾರು ಅಯೋಗ್ಯರು, ಯಾರು ತಪ್ಪಾಗಿ ಮಾಹಿತಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಆದ್ದರಿಂದ 56,000 ಕೋಟಿ ರೂಪಾಯಿ ಏನು ಜನರ ತೆರಿಗೆ ಹಣ ಇದೆಯಲ್ಲ, ಅದು ಜನರಿಗೆ ತಲುಪಿಸಬೇಕಾಗಿದೆ. ಇದು ಜನರಿಂದ ಜನರಿಗೆ ತಲುಪಿಸುವ ಕೆಲಸ ಆಗಿರೋದ್ರಿಂದ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಇವರು ಒಂದು ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇವಾಗ ಆಡಳಿತ ವರ್ಗವನ್ನ ನೀವೇನು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ದಂಗಾಯ್ತು. ಫಸ್ಟ್ ಪಾಯಿಂಟ್ ಇಲ್ಲ, ಅವ್ರಿಗಿರೋ ಹೊಣೆಗಾರಿಕೆ ಇದೆಯಲ್ಲ ಅದೇ ವಿಪರೀತ ಆಗಿರೋದ್ರಿಂದ ಮತ್ತೆ ಇದನ್ನ ಮಾಡಿದ್ರೆ ಇದು ಸಹಿತ ಇಂಪ್ಲಿಮೆಂಟ್ ಆಗೋದಿಲ್ಲ. ಏನು ಮಾಡಿಲ್ಲ ಅಂತ ಆಯ್ತಲ್ಲ ಗ್ಯಾರಂಟಿ ತಲುಪಿಸುವಂತ ನಿಟ್ಟಿನಲ್ಲಿ ಈ ಆಡಳಿತ ವರ್ಗದ ಸರಿಯಾಗಿ ಮಾಡಿಲ್ಲ. ಹಂಗಾದ್ರೆ ಅವ್ರು ಮಾಡೋದಿಲ್ಲ ಅಂತಾನೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ. ಏನು ಇವರು ದುಡ್ಡನ್ನ ಅಕಸ್ಮಾತ್ ಮಧ್ಯದಲ್ಲಿರೋರೇ ನುಂಗಾಕ್ಬಿಟ್ರೆ, ಈಗ ಮನ್ರೇಗಾ ಯೋಜನೆಗಳಿದಾವೆ, ಸರ್ಕಾರದ ಎಷ್ಟು ಯೋಜನೆಗಳಿದಾವೆ ಸರ್, ಅವು ಯಾವುವು ಸಹಿತ ಎಲ್ಲವೂ ಸಹಿತ ಹೋಗೋದು ಆಡಳಿತಾಂಗದಿಂದ. ಸರ್ ನಾನು ಒಂದೊಂದೇ ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ. ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದೆ, ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೇಬ್ ತುಂಬಿಸೋ ಕೆಲಸ ಆಗ್ತಿದೆಯಾ? ಮೇಡಮ್, ಇದು ರಾಜ್ಯದ 7 ಕೋಟಿ ಜನದ ಮೇಲೆ ಇಟ್ಟಿರೋಂಥ ಭರವಸೆನ ಸುಳ್ಳು ಮಾಡಿ ಜನವಿರೋಧವಾದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಇದು ಅವೈಜ್ಞಾನಿಕವಾಗಿ ಏನು ಇವ್ರು ರಚನೆ ಮಾಡಿರೋ 5 ಗ್ಯಾರಂಟಿಗಳಿದೆ ಅವತ್ತಲ್ಲ, ಅದಕ್ಕೆ ಇವ್ರಿಗೆ ಒಂದು ಕಾರ್ಯತಂತ್ರನೇ ಇಲ್ಲ, ಒಂದು ಫ್ರೇಮ್ ಇದೇ ಇಲ್ಲ ಅವ್ರಿಗೆ. ಒಂದು ಬ್ಲೂ ಪ್ರಿಂಟ್ ಅಂತಾರೆ, ಆ ಬ್ಲೂ ಪ್ರಿಂಟ್ ಸಿಸ್ಟಮ್ ಇಲ್ಲದೆ ಇವರು ಮಾಡಿರೋದು. ಇದು ಇವತ್ತು ಅವೈಜ್ಞಾನಿಕ ಕಾರ್ಯವಾಗಿದೆ. ಇದು ಇವತ್ತು ಇವರು ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಇವ್ರು ನೋಡ್ತಾ ಇದ್ದಾರೆ ಹೊರತು BJP ಕಾರ್ಯಕರ್ತರು ಏನಾಗಬೇಕು, JDS ಕಾರ್ಯಕರ್ತರು ಇರಬೇಕು. ಅವರು ಇದೇ ರಾಜ್ಯದಲ್ಲಿದ್ದಾರೆ, ಇದೇ ರಾಜ್ಯದಲ್ಲಿ ಇದೇ ಶಾಸಕರು ಓಟ್ ಹಾಕಿದ್ದಾರೆ. ಇವತ್ತು ನಾನು ಕೇಳಕ್ಕೆ ಇಷ್ಟಪಡ್ತೀನಿ, 224 ಕ್ಷೇತ್ರದಲ್ಲಿ ಬರೀ ಇವರು 138 ಕ್ಷೇತ್ರ ಮಾತ್ರ ಇವರು ಕಣ್ಣು ತೆಗೆದು ನೋಡ್ತಾ ಇದ್ದಾರೆ. ಇವತ್ತು ಇನ್ನ 224 ಶಾಸಕರ ಕಥೆ ಏನು, ಮತ್ತೆ ಅಲ್ಲಿನ ಕಾರ್ಯಕರ್ತರ ಕಥೆ ಏನು, ಇವರ ಕಾರ್ಯಕರ್ತರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಮುಂದಿನ ಸ್ಥಿತಿ ಅಂತಂದ್ರೆ ಇವ್ರು ಮಾಡ್ತಾ ಇರೋ ಕಾರ್ಯತಂತ್ರ ಹೇಗಿದೆ ಅಂತಂದ್ರೆ, ನಾಳೆ ದಿವಸ ಇವರು ವೋಟರ್ ಐಡಿ ತಗೊಂಬನ್ನಿ, ಕಾಂಗ್ರೆಸ್ ಊಟಾಗಿ ನೀವು ಗುರ್ತು ತಗೊಂಬನ್ನಿ, ಆಮೇಲೆ ನಿಮಗೆ ಗ್ಯಾರಂಟಿಗಳು ಕೊಡ್ತೀವಿ. ಇದು ಕಾಂಗ್ರೆಸ್ ಗ್ಯಾರಂಟಿಗಳು, BJP ಗ್ಯಾರಂಟಿ ಅಲ್ಲ, JDS ಗ್ಯಾರಂಟಿ ಅಲ್ಲ. ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಮಾಡಿರೋದು, ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಟೀಮ್ ಮಾತ್ರ ಮಾಡಿದ್ವಿ. ಯಾಕೆ ಈ ಕಮಿಟಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೂಲ ಉದ್ದೇಶ ಅಂದರೆ ಗ್ರಾಸ್ ಲೆವೆಲ್, ಬೇಸ್ ಲೆವೆಲ್ ಕಾರ್ಯಕರ್ತರು ಇವತ್ತು ಒಂದು ಬೂತ್ ಮಟ್ಟದಲ್ಲಿ ಅಲ್ಲೊಬ್ಬ ಕಮಿಟಿ ಸದಸ್ಯ ಇದ್ದಂದ್ರೆ ಅಲ್ಲಿನ ಒಂದು 1,500 ಓಟಲ್ಲಿ ಕಾಂಗ್ರೆಸ್ ಬೂತ್ ಬಂದಿರೋ ವೋಟ್ಗಳು ಬರೀ 250 ಇಂದ 300 ಓಟು ಅಂತ ಕ್ಲಿಯರ್ ಫ್ರೇಮ್ ಮಾಡಿ ಡಿಕ್ಲೇರ್ ಮಾಡ್ತಾರೆ. ಅವರು ಮಾತ್ರ ಗ್ಯಾರಂಟಿಗಳು ಕೊಡ್ತಾರೆ, ನೆಕ್ಸ್ಟ್ ಇಂದ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಂತಾರೆ. ಯಾಕಂದ್ರೆ ಅವರು ಅಲ್ಲಿನ ಮೂಲಭೂತವಾಗಿ ಅಲ್ಲಿ ಬೇಸಿಕ್ ಲೆವೆಲ್ ಕೆಲಸ ಮಾಡೋ ಸ್ಟಾರ್ಟ್ ಮಾಡ್ತಾರೆ. ಇದು ನೋಡಿ ಮೇಡಮ್, ಇದೇ ಕೇಳಿ, ಇವತ್ತು ರಾಜ್ಯದಲ್ಲಿರೋ ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂತಂದ್ರೆ ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಮೇಲೆ ಯಾಕೆ ನಂಬಿಕೆ ಇಡಬೇಕು ಅನ್ನೋ ಪ್ರಶ್ನೆಯನ್ನು ಬರ್ಬೋದು. ಇವತ್ತು PDO ಇದ್ದಾರೆ, ಗ್ರಾಮ ಪಂಚಾಯತ್ PDO ಆಫೀಸರ್ಗಳಿದ್ದಾರೆ. ಇವತ್ತು ಅವ್ರ ಕೆಳಗಡೆ ಎಷ್ಟು ಕಮಿಟಿ ಸದಸ್ಯರುಗಳಿದ್ದಾರೆ, ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿದ್ದಾರೆ, ಅಲ್ಲಿ 11 ಜನ ಮೆಂಬರ್ಗಳಿರ್ತಾರೆ. ಇವತ್ತು ಅವರೆಲ್ಲ ಏನು ಮಾಡಬೇಕಾಗಿದೆ, ಹೊಸ ಸೃಷ್ಟಿ. ನೋಡಿ, ನಾನು ಇನ್ನೂ ಒಂದು ವಿಷಯ ಹೇಳಕ್ಕೆ ಹೋಗ್ತೀನಿ, ಇದು ತುಂಬ ಇಂಪಾರ್ಟೆಂಟ್ ವಿಷಯ. 2013ರಲ್ಲಿ ಲೋಕಾಯುಕ್ತ ಕಮಿಟಿ ಇತ್ತು, ಲೋಕಾಯುಕ್ತ ಇತ್ತು, ಸಂಸ್ಥೆ ಇತ್ತು ಇಲ್ಲಿ. ಅದನ್ನ ಮುಚ್ಚಿದವರು ಕೀರ್ತಿ ಬಂದು ಸಿದ್ದರಾಮಯ್ಯವರೇ. ಯಾಕೆ ಮುಚ್ಚಿದ್ರು? ಆಯ್ತು, ಅದನ್ನ ಸೈಲೆಂಟ್ ಮಾಡಿದ್ರು. ಅದನ್ನ ಸೈಲೆಂಟ್ ಮಾಡಿ ACB ತೆಗೆದ್ರು. ಆಯ್ತು, ACB ತೆಗೆದ್ರು. ACB ತೆಗೆದಿದ್ದ ಉದ್ದೇಶ ಏನು? ಇವ್ರ ಮೇಲೆ 1000 ಕೇಸ್ಗಳಿದ್ವು. ಆ ಕೇಸ್ನ ಖುಲಾಸೆ ಮಾಡ್ಕೊಂಡ್ರು. ಮತ್ತೆ ಏನಾಯ್ತು, ಲೋಕಾಯುಕ್ತರು ಓಪನ್ ಆಯ್ತು. ಮತ್ತೆ BJP ಬಂದ ಲೋಕಾಯುಕ್ತ ಜೀವಂತವಾಗಿ ಹೋರಾಡಕ್ಕೆ ಶಕ್ತಿ ಕೊಟ್ಟರು. ACBನ ಅದನ್ನ ಸೈಡ್ ಲೈನ್ ಮಾಡಿದ್ರು. ಆಯ್ತು, ಅದಾದ್ಮೇಲೆ ಲೋಕಾಯುಕ್ತ ಬಂದ್ಮೇಲೆ ಏನಾಯ್ತು, ಕ್ಲೀನ್ ಚೀಟ್ ತಗೊಂಡ್ರು. ಇವತ್ತು ನಾವು ನೋಡ್ತಾ ಇದ್ದೀವಿ 3 ಕೇಸಲ್ಲಿ. ಮತ್ತೆ ಇವಾಗ ಇನ್ನೊಂದು, ಇವ್ರು ಯಾವುದೇ ಹಗರಣ, ರಾಜ್ಯದಲ್ಲಿ ಯಾವುದೇ ಹಗರಣಗಳು ಬಂದರೆ SIT ಟೀಮ್ಗಳು ಕೊಡಬೇಕು ಅಂತಾರೆ. ಇವ್ರಿಗೆ CID ಬೇಡ, ಗೃಹ ಇಲಾಖೆ ಬೇಡ, SID ಟೀಮ್ ಕೊಡಬೇಕು ಅಂತ ಟೀಮ್ನ ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ. ಈ ಥರ ಇವರು ಕಮಿಟಿ ಸೃಷ್ಟಿಗಳು ಮಾಡ್ಕೊತಾ ಇರೋದು ಇವರ ಸವಲತ್ತುಗಳು, ಇವರ ಸೇಫ್ಟಿಗೋಸ್ಕರ, ಇವರ ಸವಲತ್ತುಗಳಿಗೋಸ್ಕರ, ಇವರ ಒಂದು ಉದ್ಧಾರಕ್ಕೋಸ್ಕರ ಒಂದು ರಾಜ್ಯದ ಅಭಿವೃದ್ಧಿಗಲ್ಲ. ಇದು ಮುಂದಿನ ದಿನದಲ್ಲಿ ತುಂಬ ದೊಡ್ಡ ಮಾರಕ ಆಗುತ್ತೆ. ಯಾಕಂದರೆ ಅಲ್ಲಿ ಶಾಸಕರ ಮುಖವಾಣಿ ಯಾರು, ಆ ಕ್ಷೇತ್ರದ ಜನಗಳ ನೋವುಗಳ ಮುಖವಾಣಿ ಯಾರಂದರೆ ಆ ಕ್ಷೇತ್ರದ ಆ ಶಾಸಕರು ಅಲ್ಲಿನ ನೊಂದ ಜೀವಗಳ ಮುಖವಾಣಿ ಆಗಿರ್ತಾರೆ. ಇವತ್ತು ಆ ಶಾಸಕರು ಜನಗಳಿಂದ ಆಯ್ಕೆಯಾಗಿ ಬಂದಿರೋ ಶಾಸಕರನ್ನ ಇವತ್ತು ನೀವು ಸೈಡ್ ಲೈನ್ ಮಾಡಿ
ನಿಮ್ಮದೇ ಒಂದು ಕಮಿಟಿ ಫಾರ್ಮ್ ಮಾಡಿ ಆ ಕಮಿಟಿನ ನೀವು ಬೂತ್ ಲೆವೆಲ್ಗೆ ತಗೊಂಡೋಗಿ ಅಲ್ಲಿ ಯಾರು ಕಾಂಗ್ರೆಸ್ ಓಟ್ ಹಾಕಿದ್ರು ಅವ್ರಿಗೆ ಮಾತ್ರ ಗ್ಯಾರಂಟಿ ಕೊಡಬೇಕಂತ ಸೂಚನೆ ಮಾಡ್ಕೊಂಡು ನೀವು ಹೋಗ್ತಾ ಇದ್ದೀರಾ. ಇದು ನಮಗೇನು ಗೊತ್ತಾಗಲ್ಲ ಅಂತ ಹೇಳ್ಬಿಡಿ, ರಾಜ್ಯದ ಜನನ ಮೂಡ್ರು ಅಂದ್ಕೊಳಕ್ಕೆ ಹೋಗ್ಬೇಡಿ. ಒಂದ್ಸತಿ ಅವ್ರು ಯಾಮಾರಿದ್ದಾರೆ, ಪದೇ ಪದೇ ಯಾರು ಮಾರಲ್ಲ. ಈಗಾಗಲೇ ಉಟ್ಕೊಂಡಿದೆ. ಇವತ್ತು ನೀವು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನೋಡ್ಬೋದು, ಗ್ರಾಮ ಪಂಚಾಯತ್ ಎಲೆಕ್ಷನ್ ನೋಡಿರ್ಬೋದು, ಎಷ್ಟು ಕಟ್ಟುಬದ್ಧವಾಗಿರ್ತಾರೆ ಅಂದರೆ, ನಾನು JDS ಅಂದರೆ JDS, ನಾನು ಕಾಂಗ್ರೆಸ್ ಅಂದರೆ ನಾನು ಕಾಂಗ್ರೆಸ್ಸೇ, ನಾನು BJP ಅಂದರೆ ನಾನು BJP ಅಂತ ಒಂದು ಕಿಚ್ಚಲ್ಲಿ ಓಡಾಡ್ತಾರೆ ಕಾರ್ಯಕರ್ತರು ಗ್ರಾಸ್ ಲೆವೆಲಲ್ಲಿ. ಅಂಥ ಜಾಗದಲ್ಲಿ ಇಂಥ ಕಾಂಗ್ರೆಸ್ ಕಮಿಟಿ ತಗೊಂಡು ಕೊಟ್ಟಾಗ ಅಲ್ಲಿನ ಈ ಗ್ಯಾರಂಟಿ ಯೋಜನೆಗಳು ಅಲ್ಲಿ BJP ಅಲ್ಲಿರೋಂಥ ಬಡವರು, ಅದು BJP ಬೇರೆ, ಕಾಂಗ್ರೆಸ್ ಬೇರೆ, JDS ಬೇರೆ, ಅಲ್ಲಿನ ಮೂಲ ಸೌಕರ್ಯ ಇರೋಂಥ ಬಡವರು ಇರ್ತಾರಲ್ಲ ಅವ್ರನ್ನ ಪ್ರೇಮ್ ಮಾಡಿಬಿಡ್ತಾರಲ್ಲಿ. ಈ ಕಾಲೋನಿಯಲ್ಲಿ ನನಗೆ ಬಂದಿರೋ 250 ಅಂದರೆ ಇನ್ನು 750 ಡಿವೈಡ್ ಆಗಿದೆ, BJPಗೆ ಹೋಗಿದೆ, JDSಗೆ ಹೋಗಿದೆ, ಇಂಡಿಪೆಂಡೆಂಟ್ ಹೋಗಿದೆ ಅಂತ ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಅಲ್ಲಿ ಒಂದು ವೋಟ್ ಬ್ಯಾಂಕ್ನ ಕ್ರಿಯೇಟ್ ಮಾಡ್ಕೊಂಡು ಈ ಗ್ಯಾರಂಟಿಗಳು ಮಾತ್ರ ಅವ್ರು ಮಾತ್ರ ತಲುಪಿಸಿ ಅವ್ರನ್ನ ಕ್ಲೀನಾಗಿ ID ಕಾರ್ಡ್ ರೆಕಾರ್ಡ್ ಮಾಡ್ಕೊಂಡು ಅವರು ಮಾತ್ರ ಯೋಜನೆಗಳು ಹೋಗುತ್ತೆ. ಇನ್ನು ಅಲ್ಲಿರೋ ಕ್ಷೇತ್ರದಲ್ಲಿ ಯಾರಿಗೂ ಯೋಜನೆಗೆ ಹೋಗಲ್ಲ. ಇದು ವೋಟ್ ಬ್ಯಾಂಕ್ ಅಷ್ಟೇ, ವೋಟ್ ಬ್ಯಾಂಕ್ ಇದು, ವೋಟ್ ಬ್ಯಾಂಕ್ ಕ್ರಿಯೇಟ್ ಇದು. ಇವತ್ತು ಮತ್ತೆ ಆಫೀಸರ್ ಬಂದಿದ್ದಾರೆ, ಸರ್ಕಾರಿ ಯೋಜನೆ ಇದು ನೋಡಿ, ಸರ್ಕಾರಿ ಯೋಜನೆ ಆಫೀಸರ್ ತಲುಪಿಸಿ. DC ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, AC ಇದ್ದಾರೆ, PDOಗಳಿದ್ದಾರೆ, ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರುಗಳಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿದ್ದಾರೆ. ಇಷ್ಟೆಲ್ಲ ಗೌರ್ಮೆಂಟ್ ಅಧಿಕಾರಿಗಳು ಇವತ್ತು ನಿಮಗೆ ಕಣ್ಣಕ್ಕೆ ಕಾಣಿಸ್ತಾ ಇಲ್ಲ. ಹೊಸದೊಂದು ಕಮಿಟಿ ಮಾಡ್ತಾ ಇದೀವಿ ನಾವು ಗ್ಯಾರಂಟಿಗೋಸ್ಕರ. ಅಂದ್ರೆ ಇದು ಯಾರು ನಂಬಂಥದ್ದು, ಯಾರಿಗೋಸ್ಕರ ಇದು? ಹೋಗ್ಲಿ, ಇದನ್ನ ಆಡಳಿತ ಪಕ್ಷ ಇರೋ ಶಾಸಕರು ಇವತ್ತು ಸೈಡ್ ಲೈನ್ಗೆ ಹೋಗ್ಬಿಡ್ತಾರೆ. ಇವತ್ತು ಅವ್ರಿಗೇನು ಕೆಲಸ ಇರುತ್ತೆ ಅಲ್ಲಿ? ಇವತ್ತು ಗ್ಯಾರಂಟಿಗಳಲ್ಲಿ ಇವ್ರದೇ ಕಮಿಟಿ ಕಾರ್ಯಕರ್ತರು ಬಂದಾಗ ಅಲ್ಲಿನ ಶಾಸಕರಿಗೆ ಅಲ್ಲಿನ ಕ್ಷೇತ್ರದ ಜನ ಯಾವ ರೀತಿ ಗೌರವ ಕೊಡ್ತಾರೆ? ರೀ, ನೀವು ನನಗೆ ಕೊಡ್ತಾ ಇಲ್ಲ ರೀ, ನಿಮ್ಗೆ ಓಟ್ ಹಾಕ್ದೆ, ನಿಮ್ಮ ಕಮಿಟಿ ಕಾಂಗ್ರೆಸ್ ಕಮಿಟಿ ಕೊಡ್ತಾ ಇದೆ ಅಂತಾರೆ. ಅವತ್ತು ಶಾಸಕರಿಗೆ ಬೆಲೆ ಇಲ್ದಂಗೆ ಆಗುತ್ತೆ. ಆಡಳಿತ ಪಕ್ಷದ ಶಾಸಕರಿಗೆ ಅಲ್ಲಿನ ಕ್ಷೇತ್ರದ ಜನರು ಗೌರವ ಕೊಡ್ದಂಗೆ ಆಗ್ತಾರೆ. ಯಾಕಂದ್ರೆ ಅಲ್ಲಿನ ಮುಖವಾಣಿನೇ ಶಾಸಕರು. ನಾಳೆ ಶಾಸಕರಿಗೆ ಅಲ್ಲಿನ ಅಭಿವೃದ್ಧಿ ಮಾಡೋಕೆ ಕೂಡ ಹೊರಬಿಟ್ಕಲ್ಲ. ಇದು ದೊಡ್ಡ ಸಮಸ್ಯೆ ಆಗುತ್ತೆ ಹೊರತು ಇದು ಒಂದು ರಾಜ್ಯದ ಜ್ವಲಂತ ಸಮಸ್ಯೆ ಆಗುತ್ತೆ. ಜನ ತಿರಸ್ಕಾರ ಮಾಡ್ಬಿಡ್ತಾರೆ ನೋಡಿ. ಈ ಒಂದು ಯೋಜನೆಯಲ್ಲಿ ಜನ ತಿರಸ್ಕಾರ ಮಾಡ್ಬಿಡ್ತಾರೆ. ನೋಡಿ ಮೇಡಮ್, ಏನ್ ಮಾಡ್ಬಿಡ್ತಾರೆ ಅಂದ್ರೆ ಇವರು ನಿಜವಾಗ್ಲೂ ಈ ಗ್ಯಾರಂಟಿಯನ್ನು ಇವ್ರೇನೋ ಕಮಿಟಿ ಸಮಿತಿ ಏನೋ ಮಾಡಿದ್ರು ಅಂದ್ರೆ ಜನ ತಿರಸ್ಕಾರ ಮಾಡ್ತಾರೆ ವಿತಿನ್ 6 months ಅಲ್ಲಿ. ಯಾಕಂದ್ರೆ ಇದು ನಡೆಯೋದೇ ಹಿಂಗೆ, ಈ ಸಿಸ್ಟಮ್ ಹೋಗೋಕ್ಕೋಸ್ಕರನೇ ಇವರು ಒಂದು ಪ್ರೀ ಪ್ಲಾನ್ ಮಾಡಿ ಈ 2028 ಎಲೆಕ್ಷನ್ ನಾವೇ ಮಾಡ್ಬೇಕನ್ನೋ ಒಂದು ಸ್ಕೀಮ್ ಗೊತ್ತಾ ಇದ್ದಾರೆ. ಇದು ನಡೆಯಲ್ಲ. ಜನ ವಿರೋಧಿ ಕಾರ್ಯಕ್ರಮ ಇದು. ಶಾಸಕರಿದ್ದಾರೆ, DC ಇದ್ದಾರೆ, AC ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷಗಳಿದ್ದಾರೆ, ಏನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷಗಳಿದ್ದಾರೆ. ಎಲ್ಲ ಒಂದು ಸಿಸ್ಟಮ್, ಗೌರ್ಮೆಂಟ್ ಸಿಸ್ಟಮ್ ಅಲ್ಲಿ ಬಂದ್ರೆ ಮಾತ್ರ ಈ ಒಂದು ಯೋಜನೆಗೆ ಒಂದು ಪರಿಪೂರ್ಣ ಆಗುತ್ತೆ. ನಿಮ್ದೇನೋ ಒಂದು ಪಾಯಿಂಟ್ ಇತ್ತು ಅದನ್ನ ಇಲ್ಲ ನೋಡಿ, ನಾನು ಅದಕ್ಕೆ ಹೇಳ್ತಾ ಇದ್ದೆ, ಇವರು ಸ್ಟಾರ್ಟಿಂಗ್ ಚುನಾವಣೆ ಸಮಯದಲ್ಲಿ ಸುಮಾರು ಮನೆಗಳಿಗೆ ಒಂದು ಗ್ಯಾರಂಟಿ ಕಾರ್ಡ್ ಅಂತ ತಲುಪಿಸ್ಬಿಟ್ರು. ಅಂದ್ರೆ ಆ ಕಾರ್ಡ್ ಕೊಟ್ಟರು ಕಾಂಗ್ರೆಸ್ ಕೋಟ್ ಹಾಕಿ ಅದಕ್ಕೆ ಲಾಭ ಬರುತ್ತೆ, ಒಂದು ಗಿಫ್ಟ್ ಬರುತ್ತೆ ಅನ್ನೋ ಒಂದು ಸುಳ್ಳು ಹಬ್ಬಿಸಿದ್ರಲ್ಲ. ಅದೇ ರೀತಿ ಇವತ್ತು ಏನಾದರೂ ಈ ಕಮಿಟಿಗಳಿಂದ ಎಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಗುಂಪೆ ಬೇರೆ ಆಗುತ್ತೆ, BJP ಗುಂಪೆ ಬೇರೆ ಆಗುತ್ತೆ, JDS ಗುಂಪೆ, ಈ ರೀತಿಯಾದ ಒಂದು ಒಡೆದು ಆಳುವ ನೀತಿಗೆ ಕಾಂಗ್ರೆಸ್ ಇವತ್ತು ಬುನಾದಿ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಕಾಂಗ್ರೆಸ್ಸಿನ ಆಡಳಿತ ವ್ಯವಸ್ಥೆಯಲ್ಲಿ ಇವತ್ತು ಸರ್ಕಾರಿ ಅಧಿಕಾರಿಗಳ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲ ಅಂದಮೇಲೆ ಆಡಳಿತ ಹೇಗೆ ನಡೆಸ್ತೀರಾ? ಆಡಳಿತ ಸರ್ಕಾರಿ ಅಧಿಕಾರಿಗಳಿಂದಲ್ಲ, ಇಲ್ಲ ಇದು ರಾಜಕಾರಣಿಗಳಿಂದ ಆಡಳಿತ ನಡಿಬೇಕಾ ಅನ್ನೋ ಪ್ರಶ್ನೆ ಆಗ್ತಿದೆ. ಯಾಕೆಂದ್ರೆ ಒಂದು ಅಧಿಕಾರ ಒಂದು ಸಾಮಾನ್ಯ ಜನರಿಗೆ ತಲುಪಿಸುವಂತ ವ್ಯವಸ್ಥೆ ಎರಡೂ ಕೂಡ ಜೊತೆಯಲ್ಲಿ ನಡೆಯುವಂತ ಕೆಲಸ ಆಗ್ಬೇಕು. ಇದು ಎಲ್ಲ ಒಂದ್ ಕಡೆ ನೋಡಿದ್ರೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಗ್ಯಾರಂಟಿಗೋಸ್ಕರ ಒಂದು ಸಮಿತಿ ಅಂತಂದ್ರೆ ಸಾಕಷ್ಟು ಜನರಿಗೆ ಇವತ್ತು ನಾನಾ ಯೋಜನೆಗಳು ತಂದಿದೆ ಮೇಡಮ್. ನಾನಾ ಯೋಜನೆಗಳು ತಂದಿರ್ತಕ್ಕಂಥ ಎಲ್ಲಾ ಸಮಿತಿಗೂ ಮಾಡೋ ಸಂದರ್ಭ ನಿರ್ಮಾಣ ಆಗುತ್ತೆ. ಗೌರ್ಮೆಂಟ್ ಅಧಿಕಾರಿಗಳಿಗೆ ಒಂದು ಶಿಸ್ತು ಅಂತ ಇದೆ. ಇವತ್ತೇನಾದ್ರು ಭ್ರಷ್ಟಾಚಾರಕ್ಕೆ ಕೈ ಹಾಕಿದ್ವಿ, ಅವ್ರಿಗೆ ಏನ್ ಬೇಕೋ ಶಿಕ್ಷೆ ತಗೊಂತೀವಿ. ನಾಳೆ ಈ ಕಮಿಟಿಯವ್ರಿಗೆ ಏನ್ ಶಿಕ್ಷೆ ತಗೊಂತೀರಿ? ಇವ್ರ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಏನ್ ಶಿಕ್ಷೆ ತಗೊಂತೀರಿ? ಅವ್ರು ಮಾಡ್ತಾ ಇರೋದು ಲೋಪದೋಷಗಳು ಕಾಣಿಸ್ತಾ ಇರುತ್ತೆ. BJP ಅವ್ರು ಕೊಡ್ತಾ ಇರಲ್ಲ, JDS ಅವ್ರು ಕೊಡ್ತಾ ಇರಲ್ಲ. ಅಲ್ಲಿ ಕೋಲಾಹಲ ಆಗುತ್ತೆ, ಅಲ್ಲಿ ತಲ್ಲನ ಆಗುತ್ತೆ, ಆ ಕ್ಷೇತ್ರನೇ ದೊಡ್ಡ ಒಂದು ಮಾರಕವಾಗಿ ಸೃಷ್ಟಿಯಾಗುತ್ತೆ. ಇದಕ್ಕೆ ಇವ್ರು ಕಾರಣ ಆಗ್ತಾ ಇದ್ದಾರಾ? ರೈಟ್ ದರ್ಶನ್ ಅವರೇ, ಒಂದೊಂದೇ ಪ್ರಶ್ನೆ. ನಿಮ್ಮ ಟಾರ್ಗೆಟ್ ಜನರಿಗೆ ಗ್ಯಾರಂಟಿಯನ್ನು ತಲುಪಿಸೋದಲ್ಲ, 2028 ಎಲೆಕ್ಷನ್. ತಪ್ಪೇನು? ನಮ್ದು ರಾಜಕೀಯ ಪಾರ್ಟಿ, ನಾವು ಗೆಲ್ಲೇಬೇಕು ಅಂತ ಒಂದು ಪಣ ತೊಟ್ಟಿದ್ದೀವಿ ಮೇಡಮ್. ಈಗ ಇನ್ನೊಂದು, ಇರೋ ಹುದ್ದೆಗಳು, ಇರೋ ಸರ್ಕಾರಿ ಹುದ್ದೆಗಳನ್ನೇ ತುಂಬಿಸಕ್ಕಾಗ್ತಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೊಸ ಹುದ್ದೆ ಕೊಟ್ಬಿಟ್ಟು ಜೇಬ್ ತುಂಬಿಸೋ ಕೆಲಸ ಮಾಡಿ. ಇವಾಗ ಬಜೆಟ್ ಅಲ್ಲೇ ಘೋಷಣೆ ಮಾಡಿದ್ವಿ, ಟೀಚರ್ಗಳನ್ನ ಭರ್ತಿ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳನ್ನ ಭರ್ತಿ ಮಾಡುವಂತ ವಿಚಾರ ಇರ್ಬೋದು, ಖಂಡಿತ ನಾವು ಮಾಡ್ತೀವಿ ಮೇಡಮ್. ಇರುವಂತಹ ನಿಮಗೆ ಡೇಟಾ ಬೇಕು ಅನ್ನೋದಾದ್ರೆ ಆಶಾ ಅಂಗನವಾಡಿ ಕಾರ್ಯಕರ್ತರ ಹತ್ರ 10 ನಿಮಿಷ ಕುತ್ಕೊಂಡ್ಬಿಟ್ರೆ ನಿಮಗೆ ಬೇಕಾದ ಡೇಟಾ ಸಿಗುತ್ತೆ. ನೀವು ಅದಕ್ಕೊಂದು ಸಮಿತಿ ಮಾಡ್ಕೊಂಡು ಅಲ್ಲಿ ಸದಸ್ಯರಿಗೆ ಸಂಬಳ ಕೊಟ್ಕೊಂಡು ಮಾಡುವಂತ ಕೆಲಸ
ಡಿ ಸಿ ಹತ್ರ ಅದೇನೋ ತಿಂಗಳು ಮೀಟಿಂಗ್ ಮಾಡ್ತಿರಲ್ಲ, ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಿಮಗೆ ಡೇಟಾ ಸಿಕ್ಬಿಡುತ್ತೆ. ಇದಕ್ಕೆ ಸಮಿತಿ ಬೇಕಾ? ಮೇಡಮ್, ಈಗ ಆಶಾ ಕಾರ್ಯಕರ್ತರಿಗೆ ನೀವು ನೆನ್ಪು ಮಾಡಿದಕ್ಕೆ ಈಗ ಅಂಗನವಾಡಿ ಕಾರ್ಯಕರ್ತರಿಗೂ ನಾವು ಗೌರವಧನ 1000 ರೂಪಾಯಿ ಕೊಟ್ಟಿದ್ದೀವಿ. ನೀವು ನೆನ್ಪು ಮಾಡಿದ್ದಕ್ಕೆ ಆಶಾ ಕಾರ್ಯಕರ್ತರಿಗೂ 700 ರೂಪಾಯಿ ಕೊಟ್ಟಿದ್ದೀವಿ. ನೋಡಿ ಪಾಪ ಅವರೊಂದು ದುಡಿಯುವ ಕೈಗಳಿಗೆ ನೀವು ಇರೋಬ್ಬರ ಹೊರೆನ ಯಾಕೆ ಹಾಕ್ಬೇಕು? ಆ ತಾಯಂದ್ರು ದುಡಿತಾ ಇದ್ದಾರೆ. ಮೇಡಮ್, ಟೆಕ್ನಿಕಲಿ ಒಂದೇನ್ ಗೊತ್ತಾ, ಐ ಆಮ್ ರಿಯಲಿ ಪ್ರೌಡ್. ನನ್ನ ಕಾಂಗ್ರೆಸ್ ಪಕ್ಷದ ಪ್ರೆಸಿಡೆಂಟ್ ಮಾನ್ಯ KPCC ಅಧ್ಯಕ್ಷರು ಇವತ್ತು ಕಾರ್ಯಕರ್ತರಿಗೆ ಒಂದು ಹೊಸದಾದಂತ ಬದುಕು ಕಟ್ಕೊಡುವಂತ ಕೆಲಸ ಮಾಡಿದ್ರಲ್ಲ. ಈ ಕೆಲಸ ಕಾಂಗ್ರೆಸ್ ಇವತ್ತು ಬಿಜೆಪಿಯವರು ಅಥವಾ ಕಾಂಗ್ರೆಸ್ JDS ನವರು ತಮ್ಮ ಕಾರ್ಯಕರ್ತನ ಅವಾಗ್ಲೇ ಅಂದ್ರೆ ಒಂದು ಗೋಮಾತೆ ಅಂತೇಳಿ ದನಕಾಯಿ ಇಲ್ಲ ದೇವಸ್ಥಾನ ಕಟ್ಟು ಒಂದು ಗಾರೆ ಕೆಲಸ ಮಾಡೋ. ಸರ್ಕಾರಿ ನೌಕರರು ಅಂದಾಗ ನಮಗೆ ಗೊತ್ತಿದೆ, ಓಪನ್ ಸೀಕ್ರೆಟ್ ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಆದ್ರೆ ಒಂದು ಪಕ್ಷ ಏನಾದ್ರೂ ಅದು 4 ಜನಕ್ಕೆ ಗೊತ್ತಾದ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅನ್ನೋ ಭಯ ಇರುತ್ತೆ. ಕಾಂಗ್ರೆಸ್ ಕಾರ್ಯಕರ್ತರು ಲೋಪ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮಾಡಿದ್ರೆ ಯಾರ ಕ್ರಮ? ಡೈರೆಕ್ಟ್ ಬೆನಿಫಿಟರಿ ಸ್ಕೀಮ್ ಇರ್ತಕ್ಕಂಥದ್ದು ಅಂದ್ಮೇಲೆ ನೋಡಿ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಯಾವ್ದೆಲ್ಲ ತೊಡಕುಗಳಿದ್ದಾಗ ಅದನ್ನ ನಿವಾರಿಸುವಂತದ್ದು. ಹಿಂದೆ ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗ ಮಂಗಳೂರಿನ ಬಂದರ್ನಲ್ಲಿ ನೂರಾರಲ್ಲ ಸಾವಿರಾರಲ್ಲ ಲಕ್ಷಾಂತರ ಮೂಟೆ ಅಕ್ಕಿ ಕಾಳಸಂತೆಯಲ್ಲಿ ಹೋಯ್ತು. ರಾಥೋಡ್ ಅಂತ ಗುಲ್ಬರ್ಗದಲ್ಲಿ ಇದೇ ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನ ಕದೀತಾ ಇದ್ನಲ್ಲ. ಇವ್ಯಾವು ನಡಿಬಾರ್ದು. ಆ ಅಕ್ಕಿ ಹೋಗಿ ಆ ಮನೆ ತಲುಪಬೇಕು, ಆ ಹಣ ಹೋಗಿ ಮನೆಗೆ ತಲುಪಬೇಕು. ಟ್ಯಾಕ್ಸ್ ಪೇಯರ್ ಇದ್ದು ಅವನು ಅದನ್ನ ಪಡೆಯೋರನಿದ್ರೆ ಅವನಿಗೆ ತಲುಪಬೇಕು. ಈ ಎಲ್ಲ ಉದ್ದೇಶದಿಂದ ಒಂದೊಂದೇ ಯೋಜನೆ. ಗೃಹ ಜ್ಯೋತಿ ಯೋಜನೆಗೆ ಬರೋಣ. ಯಾರು ರಿಜಿಸ್ಟರ್ ಮಾಡ್ಕತ್ತಾರೆ ಅವ್ರ ಮನೆಗೆ 200 ಯೂನಿಟ್ ಫ್ರೀ. ಇಲ್ಲಿ ಯಾಕೆ ಬೇಕು ನಿಮಗೆ ಹೊಸ ಡೇಟಾ? ಯಾಕೆ ಸಮಿತಿ ಬೇಕು? ಮೇಡಮ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗೃಹಲಕ್ಷ್ಮಿ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಯುವ ನಿಧಿ. ನೀವು ಅಷ್ಟು ಕ್ಲಾರಿಟಿ ಕೊಟ್ಬಿಟ್ಟಿದ್ದೀರಾ ನೋಡಿ. ಅಲ್ಲಿ ಯಜಮಾನಿ ಅಂತ ಯಾರಿಗಿರುತ್ತೆ ಅವರಿಗೇನೋ ಕ್ಲಾರಿಟಿ ಕೊಟ್ಟಿದ್ದೀರಿ. 1.89 ನಿಮ್ಗೆ ಹೋಲ್ಡರ್ಸ್ ಇರೋಂಥದ್ದು ಅವ್ರಿಗೆ ಆಲ್ರೆಡಿ ನೀವು ತಲುಪಿಸ್ತಾ ಇದ್ದೀರಿ. ಏನೋ ಗೃಹಲಕ್ಷ್ಮಿ ಯೋಜನೆ ಮತ್ತಿನ್ನೇನು ಹೊಸ ಸಮಸ್ಯೆ ಅಂತ? ಮೇಡಮ್, ಇವಾಗ ಇವರು ಒಂದು ಮಾತು ಉದಾಹರಣೆ, ಇದು ಕಾಂಗ್ರೆಸ್ ಬಿಜೆಪಿ ಅವರಿಗೆ JDS ಅವರು ಕೊಡಲ್ಲ. ಇದು ಸರ್ಕಾರದ ಯೋಜನೆ. ಕಾರ್ಯಕರ್ತರು ಇದು ಒಂದು ವಿಚಾರ. ಮತ್ತೆ ಅವರು ಇನ್ನೊಂದು ಹೇಳಿದ್ರು 100 ಕೋಟಿ ಇದಕ್ಕೆ ವೆಚ್ಚ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ನಿಮಗೊಂದು ಕ್ಲಾರಿಟಿ ಕೊಡ್ತೀನಿ ಮೇಡಮ್. 224 ಕ್ಷೇತ್ರದ ಅಧ್ಯಕ್ಷರಿಗೆ ಸೇರಿ ಒಟ್ಟು 56 ಲಕ್ಷ. 224 ಕ್ಷೇತ್ರದ ಉಪಾಧ್ಯಕ್ಷರಿಗೆ 33,60,000. ಪದಾಧಿಕಾರಿಗಳು ಒಂದ್ ನಿಮಿಷ ಪದಾಧಿಕಾರಿಗಳು ಪ್ರತಿ ತಿಂಗಳಿಗೆ 2 ಮೀಟಿಂಗ್ ಅಟೆಂಡ್ ಆಗ್ತಾರೆ. ಒಂದು ಮೀಟಿಂಗಿಗೆ 1200 ಪ್ಲಸ್ 1200 2400 ಒಟ್ಟು 4221 ಪದಾಧಿಕಾರಿಗಳಿಗೆ 1,01,30,400 ರೂಪಾಯಿ. ಇನ್ನ 4 ಜನ ಉಪಾಧ್ಯಕ್ಷರಿಗೆ ನಾವೇನು ಕೊಡ್ತಾ ಇದ್ದೀವಿ 4 ಎಷ್ಟಾಗುತ್ತೆ ಅಲ್ಲಿಗೆ? 4 24 2,40,000 ರೂಪಾಯಿ ಐತೆ. ಇನ್ನು ಅಧ್ಯಕ್ಷಗೆ 60,000. ಒಟ್ಟಾರೆಯಾಗಿ ಇಷ್ಟು ಸೇರಿ 1,93,90,400 ರೂಪಾಯಿ. ಇಲ್ಲಿ 100 ಕೋಟಿ ಅಂತಲ್ಲ. ಆಮೇಲೆ ಇವರು ಗೌರವದಲ್ಲೂ ಬದುಕ್ತಾರೆ. ಯಾಕೆ ಕೊಡಬಾರ್ದು? ಇವತ್ತು ಇವರ ಒಂದು RSS ಸಂಘಟಕರನ್ನೆಲ್ಲ CM ಆಫೀಸಲ್ಲಿ ಇಟ್ಕೊಂಡ್ರಲ್ಲ. ಇವತ್ತು ಆಯ್ತು, ಇದೇ ದುಡ್ಡಿನ ವಿಚಾರಕ್ಕೆ ನಾ ಮಾತಾಡ್ತೀನಿ ಮೇಡಮ್. ಹಿಂದೆ ಒಬ್ಬ ಹರ್ಷ ಅಂತ ಸತ್ತೋದ. ಅಲ್ಲಿಗೆ ಬರ್ತೀನಿ ನಾನು. ಅಲ್ಲಿ ಡೀಟೇಲ್ ಮಾತಾಡ್ತೀನಿ. 25 ಲಕ್ಷ ರೂಪಾಯಿ ಇವರು ಕೊಟ್ರಲ್ಲ, ಅವನೇನು ದೇಶ ಕಾಯ್ತಿದ್ನ? ರೌಡಿ ಎಲಿಮೆಂಟ್ಸ್ ಅಲ್ವ ಇದ್ದಿದ್ದು? ಇವನು ಪ್ರವೀಣ್ ನೆಟ್ಟಾರ್ ಅಂತಿದ್ನಲ್ಲ, ಅವನಿಗೆ ದುಡ್ಡು ಸರ್ಕಾರ ದುಡ್ಡು ಕೊಟ್ರಲ್ಲ, ಅವ್ರ ಹೆಂಡತಿಗೆ ಉದ್ಯೋಗ ಕೊಟ್ರಲ್ಲ. ಏನ್ ದೇಶ ಪ್ರೇಮಿ ಬೀದಿಯಲ್ಲಿ ಹೊಡೆದಾಡಲ್ಲ ಜಾಸ್ತಿ ದೇಶ ಪ್ರೇಮಿ ಬೀದಿಯಲ್ಲಿ ಯಾವ್ದೋ ರಕ್ತ ಬಿಜೆಪಿ ನಾಯಕರು ಮತ್ತು ಸೈನ್ಯದಲ್ಲಿ ಅದೇ ಸಮಸ್ಯೆ ದೇಶದ್ರೋಹಿಗಳು ಮಾಡ್ತೀರಾ. ದೇಶದ್ರೋಹ ಕೆಲಸ ಮಾಡೋದಕ್ಕೆ ಇದು ನಿಮ್ಮ ಸಮಸ್ಯೆ. ಕಾಂಗ್ರೆಸ್
ಅರ್ಥ ಮಾಡ್ಕೊಂಡ್ರೆ ಜನಸಾಮಾನ್ಯರಿಗೆ ಕಾಂಗ್ರೆಸ್ ಬರೀ ಇವತ್ತು ಬೆಳೆಸ್ತಾ ಇರೋದು ಸಮಾಧಾನ ಇಂಥವ್ರನ್ನ, ಮಾಡೋದು, ದೇಶದ್ರೋಹಿಗಳನ್ನ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹುಮಾನ ಕೊಡುವಂತ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂತ ಗಂಭೀರ ಆರೋಪ ಇದೆ. ಮತ್ತಷ್ಟು ಕ್ಲಾರಿಫಿಕೇಶನ್ ತಗೊಳ್ತಾ ಇದ್ವಿ, ಮತ್ತಷ್ಟು ಮಾತಾಡಲ್ಲ. 2 ಪ್ರಮುಖ ವಿಚಾರ. ಮೊದಲನೇದಾಗಿ ನಾಗೇಂದ್ರ ಅವರೇ, ತಪ್ಪೇನು 2028ಕ್ಕೆ ನಾವು ಪ್ರಿಪ್ರೇಷನ್ನೇ ಮಾಡ್ತಾ ಇದ್ವಿ, ಜನರನ್ನು ತಲುಪ್ತೀವಿ, ಜನರ ಮನಸ್ಸಲ್ಲಿ ನಿಂತ್ಕೋತೀವಿ, ಗ್ಯಾರಂಟಿ ಯೋಜನೆ ಕೊಡ್ತೀವಿ, ಜನರ ಕೈಯಿಂದನೇ ಓಟ್ ಹಾಕಿಸ್ಕೊಂಡು ನಾವು ಅಧಿಕಾರ ನಡೆಸ್ತೀವಿ. ಒಂದು ಅಲ್ಲ, ಇವಾಗ ಇವರು ಮಾಡ್ತಾರೆ ಕಮಿಟಿ ಇದೆಯಲ್ಲ, ಶಾಸಕರ ಕತೆ ಏನಾಗಬೇಕು? ಆ ಕ್ಷೇತ್ರ ಶಾಸಕರು ಇದ್ರಲ್ಲ, ಅವ್ರ ಚಿಂತೆ ನಿಮ್ಗೆ ಅವ್ರನ್ನೇ ಯಾಕೆ? ಅಧ್ಯಕ್ಷನೇ ಮಾಡಿ. ಅವ್ರದ್ದೇ ಈಗ 224 ಶಾಸಕರಿಂದನೇ ವಿಧಾನಸಭೆ ನಡೀತಾ ಇರೋದು. ಬರೀ 138 ಅಲ್ಲ, ವಿರೋಧ ಪಕ್ಷಗಳು ಅಷ್ಟೇ ಅಮೂಲ್ಯವಾದದ್ದು, ಅಷ್ಟೇ ಮುಖ್ಯವಾದದ್ದು. Correct. ಇವತ್ತು ರಾಜ್ಯದಲ್ಲಿ ಸಿಎಂ ಇವರು 138 MLA ಸಿಎಂ ಅಲ್ಲ, 224 ಕ್ಷೇತ್ರದ ಸಿಎಂ ಶಾಸಕರಿಗೆ ಸಿಎಂ ಇವರು. ಇವತ್ತು ಇವ್ರು ಏನಾದ್ರು ಇಂಥ ಕಮಿಟಿ ಮಾಡ್ತಾರೆ ಅಂದ್ರೆ ಒಳ್ಳೆ ನಿರ್ಧಾರ ಅಂತ ನಾವು ಏನಾದ್ರು ಕೈ ಜೋಡಿಸ್ಬೇಕಂತಂದ್ರೆ ಅಲ್ಲಿನ ಶಾಸಕರಿಗೆ ಕಮಿಟಿಗೆ ಅಧ್ಯಕ್ಷರು ಮಾಡಿ, ವಿರೋಧ ಪಕ್ಷನ ಉಪಾಧ್ಯಕ್ಷರು ಮಾಡಿ, ಅವಾಗ ಅಲ್ಲಿ ಸಿಸ್ಟಮ್ ಹೋಗುತ್ತೆ, ಆ ಕ್ಷೇತ್ರನ ಅಭಿವೃದ್ಧಿ ಆಗುತ್ತೆ. ಅಲ್ಲಿ ಯಾರು ಗ್ಯಾರಂಟಿ ತಲುಪಿಸಿಲ್ಲ, ಕಾಂಗ್ರೆಸ್ ಸೇರಿಲ್ವಾ, ಬಿಜೆಪಿ ಸೇರಿಲ್ವಾ, JDS ಸೇರಿಲ್ವಾ, ಸರಿ 3 ಜನ ಸೇರ್ಸ್ಕೊಂಡು ಗ್ಯಾರಂಟಿ ಸ್ಕೀಮ್ನ ಕಂಪ್ಲೀಟ್ ಕ್ಷೇತ್ರ ಜನ ಸೇರಲಿ. ಯಾಕೆ ಇವತ್ತು ಬರೀ ಕಾಂಗ್ರೆಸ್ ಇರೋ ಕಾರ್ಯಕರ್ತನೇ ಕಮಿಟಿ ಮಾಡ್ತೀವಿ, ಅವ್ರಿಗೆ ನಾವು ತಿಂಗಳಿಗೆ 2 ಕೋಟಿ ಖರ್ಚು ಮಾಡ್ತೀವಿ ಅಂದ್ರೆ ಇಲ್ಲಿ ಆಶಾ ಕಾರ್ಯಕರ್ತರ ಕತೆ ಏನಾಗಬೇಕು ರಾಜ್ಯದಂತ ಇದೆ. ಮತ್ತೆ ಇಲ್ಲಿ PDO ಆಫೀಸರ್ಗಳು ಏನಾಗಬೇಕು, ಮತ್ತೆ AC/DC ಏನ್ ಮಾಡ್ತಾರೆ, ಅವ್ರಿಗೆಲ್ಲ ಏನ್ ಕೆಲಸ ಇರುತ್ತೆ? ಇದು ರಾಜ್ಯದ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ ಅಲ್ಲ. ಸರ್ಕಾರದ ಕಾರ್ಯಕ್ರಮಗಳನ್ನ ಅನುಮೋದನೆ ಮಾಡಾದ್ಮೇಲೆ ಇದು ಯಾರ ಮುಖಾಂತರ ಹೋಗಿ ತಲುಪಬೇಕು? ಅಧಿಕಾರಿಗಳ ಮುಖಾಂತರ ಹೋಗಿ ತಲುಪಬೇಕು. ಇವ್ರಿಗೆ ಇನ್ನೂ ಒಂದು ಹೆಚ್ಚು ಕಾರ್ಯಕರ್ತರಿಗೆ ನಾವು ಮಾಡ್ಬೇಕಂತಂದ್ರೆ ಅವ್ರು ನಾನು ಹೇಳ್ದಂಗೆ ಶಾಸಕರು ಮಾಡಲಿ, ಶಾಸಕರು ಅಧ್ಯಕ್ಷ ಅಲ್ಲ, ಅವ್ರಿಗೆ ಎಷ್ಟು ಲಿಬರ್ಟಿ ಇದೆ ಅಂತ ಹೇಳಿ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ರೆಸ್ಪಾನ್ಸಿಬಲ್? ನೋಡಿ ಮೇಡಮ್, ಇವತ್ತು ಏನಾಗಿದೆ ಇವ್ರ ಕತೆ ಏನಾಗಿದೆ ಅಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ತಗೊಂಡ್ಬರ್ತಾ ಇದ್ದಾರೆ. ಇವತ್ತು ಸಾಲದ ರಾಮಯ್ಯ ಅಂತಾನೆ ಕೀರ್ತಿ ತಗೊಂತಾ ಇದ್ದಾರೆ ರಾಜ್ಯದ ಜನ. ಹೌದ್ರಿ, ಹೌದು, ರಾಜ್ಯದ ಜನ ಹೇಳ್ತಾ ಇದಾರೆ, ರಾಜ್ಯದ ಜನ ಹೇಳ್ತಾ ಇದಾರೆ. ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ರಾಜ್ಯದ ಜನದಲ್ಲಿ ಸಾಲದ ರಾಮಯ್ಯ ಅಂತ ಹೆಸರು ತಗೊಂಡ ಕೀರ್ತಿ ಅಂತ ತಗೊಂಡ್ ಹೋಗ್ತಾ ಇದ್ದಾರೆ. ಹೌದ್ರಿ, ಕುಮ್ಮಿ ಅಂತೀನಿ ನಾನು. ರಾಜ್ಯದ ಜನ ಹೇಳ್ತಾರೆ. ಈಗ ನೋಡಿ, ಇವತ್ತು ಇವ್ರು ಏನ್ ಮಾಡ್ತಾರೆ, ಇವತ್ತು ಗ್ಯಾರಂಟಿ ನಡ್ಸಕ್ ಸಾಲ ತಗೊಂಡ್ಬರ್ತಾರೆ. ಅಂತದ್ರಲ್ಲಿ ತಿಂಗಳಿಗೆ 2 ಕೋಟಿ ಬಂದ್ಬಿಟ್ಟು ಕಾರ್ಯಕರ್ತರಿಗೆ ಪೇಮೆಂಟ್ ಮಾಡ್ತೀರಿ ಅಂತಂದ್ರೆ ಬೇಡ ರೀ, ಒಂದು ಅಪ್ಲಿಕೇಶನ್ ಕರೀರಿ, ಒಂದು ಅಪ್ಲಿಕೇಶನ್ ಹಾಕಿ ಅವ್ರನ್ನ ಸರ್ಕಾರದ ಒಂದು ನೌಕರಿಯಾಗಿ ತಗೊಂಡ್ಬಿಡ್ರಿ. ನಾವು ನಾಳೆ ದಿವಸ ಭ್ರಷ್ಟಾಚಾರ ಮಾಡಿದ್ರೆ ನಾವು RTI ತೆಗಿತೀವಿ, ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೋತೀವಿ. ಇವ್ರ ಕಾರ್ಯಕರ್ತರ ಮೇಲೆ ಏನಂತ ಕ್ರಮ ತಗೋಣ? ನಾಳೆ ಏನೋ ಈ ಸ್ಕೀಮ್ ಏನೋ ತಗೊಂಬಂದ್ರು, ಇವ್ರಂತ ಕ್ಷೇತ್ರ ತಗೊಂಬಂದ್ರೆ ಅಲ್ಲಿ ಯಾವುದೇ ಕಾನೂನು ಹೋರಾಟ ಮಾಡಲ್ಲ, ಜನ ಅಲ್ಲಿ ಹೊಡೆದಾಡ್ತಾರೆ. ಅಲ್ಲಿ ಬರೇ ಏನಾಗುತ್ತೆ ಅಂದ್ರೆ ಪರಸ್ಪರ ಜಗಳಾಗಿ ಅಲ್ಲಿ ದೊಣ್ಣೆ ಮತ್ತು ಏನು ಎಲ್ಲಾ ರೀತಿಯಾದ ಒಂದು ದಂಧೆ ತರ ಆಗ್ಬಿಡುತ್ತೆ. ಇದು ಕಾಳಸಂತೆ ಒಂದು ವರ್ಷ ಆಗಿದೆ ಇಶ್ಯೂಸ್ ಇಲ್ಲ. ಈ ವಿಚಾರದಲ್ಲಿ ಅವೈಜ್ಞಾನಿಕವಾಗಿ ಇವಾಗಲೂ ಹೋಗ್ತಾ ಇದ್ದಾರೆ. ಗ್ಯಾರಂಟಿ ಮಾಡಿರೋದೇ ಅವೈಜ್ಞಾನಿಕವಾಗಿ. ಇವತ್ತು ಕೂಡ ಇವ್ರ ಮನಸ್ಥಿತಿ ಆಗಿದೆ ಅಂದ್ರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾವು ಸೇವೆ ಮಾಡಬೇಕು. ರಾಜ್ಯದ ಜನ ಅಲ್ಲ, 7 ಕೋಟಿ ಜನ ಅಲ್ಲ, ಇವ್ರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸೇವೆ ಮಾಡ್ಬೇಕು ಅಂತ ಆಗ್ತದೆ ರೀ. ಸಮಯ ಮೊದಲು ಬಿಡ್ರಿ. 7 ಕೋಟಿ ಜನ ಇದ್ದಾರೆ ಇವತ್ತು ರಾಜ್ಯದಲ್ಲಿ. ಅವ್ರು ಬೇಕಾದಂಗ್ ಮಾಡ್ಕೊಳ್ಳೋದಾದ್ರೆ ಶಕ್ತಿ ಯೋಜನೆಯಲ್ಲಿ ಯಾರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಅವ್ರು ಮಾತ್ರ ಬಸ್ ಹತ್ತಿ ಅನ್ಬೋದಾಗಿತ್ತು. ಈಗ ಕಮಿಟಿ ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರ ಕಮಿಟಿನ. ಇವತ್ತು ಏನ್ ಮಾಡಕ್ ಹೋಗ್ತಾರೆ ಕಾಂಗ್ರೆಸ್ ಕಮಿಟಿ, ಏನ್ ಮಾಡಕ್ ಹೋಗ್ತಾರೆ ಅವ್ರ ಕಾರ್ಯಕರ್ತರು ಮಾಡ್ತಾ ಇರೋದು. ಅದಕ್ಕೆ ನಾನೇನ್ ಹೇಳ್ತಾ ಇದೀನಿ, ಈ ಗ್ಯಾರಂಟಿ ಪರಿಪೂರ್ಣ ಆಗ್ಬೇಕಾ? ಒಳ್ಳೆ ಹೆಸರು ಅದೇ ನಾವು ಸಜೆಷನ್ ಕೊಡ್ತಾ ಇದೀವಿ. ವಿರೋಧ ಪಕ್ಷದ ಕುತ್ಕೊಂಡು ಸಜೆಷನ್ ಈಗ ಕಾಂಗ್ರೆಸ್ ಇಂಪಾರ್ಟೆಂಟ್, ನಮ್ಮ ಕಾರ್ಯಕರ್ತರು ಇಂಪಾರ್ಟೆಂಟ್. ಯಾಕೆ ಹಂಗಿಲ್ಲ? ರಾಜ್ಯದ ಜನದ ಅಭಿವೃದ್ಧಿ ಮುಖ್ಯ, ಜನದ ಅಭಿವೃದ್ಧಿ ಮುಖ್ಯ. ಸಮಿತಿ ಅನುಷ್ಠಾನ ಸಮಿತಿ ಮಾಡಿರೋದ್ರ ಬಗ್ಗೆ ನಿಮಗೆ ಆಕ್ಷೇಪ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಲ್ಲ, ಸಮಿತಿ ರಾಂಗ್, ಅವೈಜ್ಞಾನಿಕ ರಾಂಗ್ ಇದು. ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಕೇಳಿ. ಒಂದು ಕ್ಷೇತ್ರದ ಶಾಸಕ ಬಂದ್ರೆ ರೈಟ್, ಶಾಸಕರು ಅಲ್ಲಿನ ಜನಗಳ ಆಯ್ಕೆಯಿಂದ ಶಾಸಕರಾಗಿರ್ತಾರೆ. ಅವ್ರ ಮುಖವನ್ನೇ, ಅವರ ನೋವು ಮುಖವನ್ನಿನ ಶಾಸಕರು ಅವ್ರನ್ನೇ ಅಧ್ಯಕ್ಷರು ಮಾಡಿ ನಾಳೆ ದಿವಸ ಅವ್ರೇ ತಾನೇ ಜನಕ್ಕೆ ಉತ್ತರ ಕೊಡ್ಬೇಕಾರು. ಅವ್ರು ಸೇರ್ಬೇಕು, ಅಲ್ಲಿ ಮಾಡಿರೋ ಗ್ಯಾರಂಟಿಗಳು ಅವ್ರ ಮುಖಾಂತರ ತಾನೇ ಸೇರ್ಬೇಕಾಗಿರೋದು. ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಿದ್ದಾರೆ, ಶಾಸಕರು ಇದ್ದಾರೆ. ನೀವು ವಿರೋಧ ಪಕ್ಷನ ಗಣನೆಗೆ ತಗೊಳ್ಳೇಬೇಕಾಗಿದೆ. ಯಾಕಂದ್ರೆ ವಿರೋಧ ಪಕ್ಷ ಕೂಡ ಒಂದು ಮೊದಲ ಸ್ಥಾನ ಕೊಡ್ಲೇಬೇಕು. ನೀವು ಶಾಸಕರು ಅಧ್ಯಕ್ಷರು ಮಾಡಿ, ಬಿಜೆಪಿಯನ್ನು ಉಪಾಧ್ಯಕ್ಷರು ಮಾಡಿ, JDS ಸಮಿತಿನೇ ಬೇಡ ಅಂತೀರಿ, ಅದ್ರ ಮತ್ತೆ ಬಿಜೆಪಿ JDS ನಾನು ಹೇಳ್ತಾ ಇರೋದು ಶಾಸಕರು ಬೇಡ ಅನ್ನೋದ್ರೆ ಆ ಸ್ಟ್ಯಾಂಡಿಂಗ್ ನಿಂತ್ಕೊಳ್ಳಿ ನೀವು. ಸಮಿತಿ ಬೇಡ, ಇವತ್ತು ಜನ ನಮ್ಕೊಂಡು ಗ್ಯಾರಂಟಿ ಮಾಡಿ. ಇವತ್ತೇನು ಗ್ಯಾರಂಟಿಗೆ ಒಂದು ಕಾರ್ಡ್ ಹೊಡ್ಸ್ಬಿಟ್ಟು ಜನಕ್ಕೆ ಮೋಸ ಮಾಡಿದ್ದಾರೆ. 4 ತಿಂಗಳಿಂದ ಇವತ್ತು ಹೋಗೇ ಇಲ್ಲ. ಸರ್ಕಾರಿ ಸಂಬಳಗಳು ಕೊಡ್ತಾ ಇಲ್ಲ, ಸಾರಿಗೆ ಸಂಬಳಗಳು ಕೊಡ್ತಾ ಇಲ್ಲ, ಹಾಲು ಇದು ಏನು ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಪರಿಸ್ಥಿತಿಯಲ್ಲಿ ಕಮಿಟಿ ಮಾಡಕ್ ಹೋಗ್ತದೆ. ಕಮಿಟಿ ಮಾಡಿ 2 ಕೋಟಿ ತಿಂಗಳಿಗೆ 2 ಕೋಟಿ
ಕೋಟಿ ಓಕೆ. 2 ಕೋಟಿ ಬಿಡ್ರಿ, ನಮ್ ಕಾರ್ಯಕರ್ತರು 2 ಕೋಟಿ. ಎರಡಲ್ಲ 10 ಕೋಟಿ ಆದ್ರೆ ಕಾರ್ಯಕರ್ತರಿಗೆ 2 ಕೋಟಿ ಎಲ್ಲಿಂದ ಕೊಡ್ತೇವೆ ಬಿಡ್ರಿ. ಎಲ್ಲಿಂದ ನಮ್ ಸರ್ಕಾರ, ನಮ್ ಕಾರ್ಯಕರ್ತರು, ಅವ್ರ ಬದುಕು ಅವ್ರ ಖುಷಿ. ನಿಮ್ಮ ನಾಯಕರಿಗೆ ನಾಚಿಕೆ ಆಗಬೇಕು. ನಿಮ್ಮನ್ನ ಬೇಡ ಕಳ್ಸಿದ್ದಾರೆ. ನಮ್ಗೂ ಕೊಡಿ, ಬಿಜೆಪಿ ಅವರು ಕೊಡಿ. ಈ ಪರಿಸ್ಥಿತಿ ಬಂದು ತಪ್ಪಿದ್ದೀರಿ. ನಾವು ಕೊಡಲ್ಲ, ನಾವು ಕಾಂಗ್ರೆಸ್ ಪಕ್ಷ ಕೊಡೋದು. ನೀವು ಡಿವೈಡ್ ಅಂಡ್ ರೂಲ್ ಮಾಡೋ ಆಳುವಂತ ಸಂಸ್ಕೃತಿ ನೀವು ಏವತ್ರು ಕರೆದ್ರು ಮಾಡಿದ್ರು ಹೋಗಿ ಬೇಡ್ಕೊಳ್ಳಿ ನೀವು. ನಾವು ನಿಮಗೆ ಕೊಡಲ್ಲ. ಗೋವಿಂದರಾಜ್ ಅವರೇ. ಜನನೇ ತೀರ್ಮಾನ ಇದನ್ನ. ಓಕೆ, ಇಲ್ಲ, ಓಕೆ. ಇಲ್ಲ, ಪಕ್ಷಕ್ಕೆ ನನಗೆ ಬಂದು ಅರ್ಥ ಆಯ್ತು, ನನಗೆ ಅರ್ಥ ಆಯ್ತು, ಅರ್ಥ ಆಯ್ತು. ಮೇಡಮ್, ನೀವು ಜನ ವಿರೋಧ ಕಾರ್ಯಕ್ರಮ. ಪಕ್ಷಕ್ಕೆ ಬಂದು ಸೇರ್ಕೊಳ್ಳಿ. ಖಂಡಿತ ಕೊಡಿ, ವಿರೋಧ. ಕೊಡ್ತೀವಿ. ಇವತ್ತು ಏನು ಆಡಳಿತನೇ ಇವತ್ತೇನು ಆರ್ಥಿಕ ದಿವಾಳಿ ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ. ಆರ್ಥಿಕ ದಿವಾಳಿ ಎದ್ದಿದೆ ಇವತ್ತು. ಜನ ವಿರೋಧವಾದ ಆಡಳಿತ ಆಗ್ತಾ ಇದೆ. ಜನ ವಿರೋಧವಾದ ನಡಿಗೆ ಆಗ್ತಾ ಇದೆ. BJP ಗೆ ಅವಕಾಶ ಸಿದ್ದರಾಮಯ್ಯ ದೇವರಾಜ್ ಅರಸು ಅವ್ರ ಹೆಸರು ತಗೋಬೇಕು ಒಂದು ಗಂಟೆ ಕಾರ್ಯಕ್ರಮ ಬಿಡ್ರಿ, ಅವರು ಮಾತಾಡಿ. ದೇವರಾಜ್ ಅರಸು ಅವ್ರದ್ದು ಕಾರ್ಯಕ್ರಮನ ಬ್ರೇಕ್ ಮಾಡಬೇಕು. ನಾನು ಅವ್ರಿಗಿನ್ನ ಒಳ್ಳೆ ಹೆಸರು ತಗೋಬೇಕಂದ್ರೆ ಈ ತರ ಡಿವೈಡ್ ಅಂಡ್ ರೂಲ್ ಮಾಡಿ ಪಕ್ಷದ ಮೇಲೆ ದೂರ ಮಾಡಿ ಹಂಗ್ ಜಾತಿ ಮಾಡಿದ್ರೆ ಮಾಡಿ ಒಳ್ಳೆ ಧರ್ಮದ ಹೆಸರು ಮೇಲೆ ಮಾಡಿ ಇವತ್ತು ಒಂದು ಯಾವ್ದೋ ಒಂದು ಪಕ್ಷದ ಮೇಡಮ್, 2 ಜನ ಮಾಜಿ ಕಾರ್ಯಕ್ರಮ ಮುಖ್ಯಮಂತ್ರಿಗಳ ಮಕ್ಕಳು ನಮ್ಮ ಮನೆ ಕೆಲಸ ಆಯ್ತು. ಗ್ಯಾರಂಟಿ ಯೋಜನೆ ಯಾವ ತರ ಸ್ಟ್ರಾಂಗ್ ಇದೆ ಅಂತ ಗೊತ್ತಾಯ್ತು. ಇವ್ರು ಮಾಡಕ್ ಹೋಗ್ತಿರೋದು ಏನಿದೆಲ್ಲ ಜನ ಚಿಮಾರಿ ಹಾಕಂತದ್ದು ಇದು ರಾಜ್ಯ ಆಯ್ತು, ಸರ್ಕಾರಕ್ಕೆ. ನಾಗೇಂದ್ರ ಅವರೇ, ಓಕೆ. ಗೋವಿಂದರಾಜ್ ಅವರೇ, ಇದು ವೆಲ್ ಪ್ಲಾನ್ಡ್ ಸಮಿತಿ. ಅನುಷ್ಠಾನ ಮಾಡಬೇಕಾದ್ರೆ ತರಬೇಕಾಗಿತ್ತು ಇದನ್ನ. ಅವಾಗ ನಿಮ್ ವಿರೋಧ ಇಲ್ಲ ಆಗುತ್ತೆ ಇಲ್ಲ ಅಂತ ಇಲ್ಲ ಈಗ ಇಲ್ಲ ಇಲ್ಲ implement ಇದು ಒಳ್ಳೆ ಮಾಡ್ತಿದ್ದಾರೆ ಸಮಿತಿ ಅಂತ ಹೇಳಲೇಬೇಡಿ. ಒಳ್ಳೆ ಸಮಿತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಲ್ಲ, ಆರಂಭದಲ್ಲಿ ಮಾಡ್ಬೇಕಿತ್ತು ಅವರು. ಅಲ್ಲಲ್ಲ, ಒಂದ್ ನಿಮಿಷ. ಏನಾಗಿದೆ ನೋಡ, 5 ಗ್ಯಾರಂಟಿಗಳು ಬಿಟ್ರೆ ಜನರಿಗೆ ಬೇರೆ ಯೋಜನೆಗಳ ಮೂಲಕ ಏನು ಸವಲತ್ತುಗಳು ತಲುಪ್ತಲೇ ಇಲ್ವಾ ಹಾಗಾದ್ರೆ? ಅಂದ್ರೆ ಇವ್ರ ಉದ್ದೇಶ ಏನಾಗಾದ್ರೆ, ಇವತ್ತು 100 ಯೋಜನೆಗಳಿದಾವೆ ಸರ್ ಜನರಿಗೋಸ್ಕರ ಇರ್ತಕ್ಕಂಥದ್ದು. ಇವತ್ತು ಗ್ರಾಮ ಪಂಚಾಯತಿ ಮೂಲಕ ಇವತ್ತು ಯಾಕೆ ನಾವು ಪಂಚಾಯತಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಸುಮಾರು ಒಂದು ಪಂಚಾಯತಿಲಿ ಮಿನಿಮಮ್ ಅಂದ್ರೆ 30-40 ಜನ ಮೆಂಬರ್ಗಳು ಇರ್ತಾರೆ. ಅವರು ಬೆಳಗ್ಗೆ ಎದ್ದು ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ಒಂದು ಗ್ರಾಮ ಸೌಲಭ್ಯ ಅಂದ್ಬಿಟ್ಟು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಟ್ಟಿರ್ತಾರೆ. ಇದ್ದೇ ಇರುತ್ತೆ. ಇವತ್ತು ಅಷ್ಟೆಲ್ಲ ವ್ಯವಸ್ಥೆಗಳಿದ್ರು ಕೇವಲ 5 ಗ್ಯಾರಂಟಿಗೋಸ್ಕರ ಸಮಿತಿ ಮಾಡ್ತಾರೆ ಅಂದ್ರೆ ಇದ್ರ ಉದ್ದೇಶ ಏನಾಗಾದ್ರೆ? ನೀವು ಸಮಿತಿ ವಿರೋಧ, ಸಮಿತಿ ನೀವು ಭಾಗಿಯಾಗಬೇಕಾ? ಖಂಡಿತ ಇಲ್ಲ ಮೇಡಮ್, ಸಮಿತಿ ವಿರೋಧನೆ. ನಾವು ಯಾಕೆಂದ್ರೆ ಈ ಸಮಿತಿಗೆ ಹೋಗ್ಬೇಕು, ಅದ್ರ ಸೇರ್ಕೊಬೇಕು, ಅದ್ರಲ್ಲಿ ಏನೋ ಜನರು ದುಡ್ಡು ತಿನ್ಬೇಕು ಅನ್ನೋದು ನಮ್ಮ ಬಿಜೆಪಿ ಪಕ್ಷಕ್ಕೆ ಏನು ನಮ್ಗೆ ಅವಶ್ಯಕತೆ ಇಲ್ಲ. ನಾವಿವತ್ತಿರ್ತಕ್ಕಂಥದ್ದು ಕಮಿಟಿಗೆ ಶಾಸಕರು ಮೇಡಮ್, ಇವತ್ತು ಎಲ್ಲಾ ಯೋಜನೆಗಳನ್ನ ಈಗ ನೋಡಿ, ಕೇಂದ್ರ ಸರ್ಕಾರದಿಂದ ಒಬ್ಬ ಎಳ್ನೀರು ವ್ಯಾಪಾರಿಗೂ ಒಂದು ಸಾಲ ಕೊಡೋ ವ್ಯವಸ್ಥೆ ಇದೆ. ಸುಮಾರು 60,000 ರೂಪಾಯಿವರೆಗೂ ಸಾಲ ತಗೊಬೋದು. ಅದನ್ನ ಸರಿಯಾದ ಟೈಮಿಗೆ ತೀರಿಸಿದ್ರೆ ಅದು ಡಬಲ್ ಮಾಡೋ ಅಂತ ವ್ಯವಸ್ಥೆ ಇರುತ್ತೆ. ಸೊ ಈ ರೀತಿ ವ್ಯವಸ್ಥೆಗಳಿಗೆ ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ. ನೇರವಾಗಿ ಬ್ಯಾಂಕಿಗೆ ಹೋಗ್ಬೋದು. ಇದೆಲ್ಲ ವ್ಯವಸ್ಥೆ ಇರಬೇಕಾದ್ರೆ ಇವತ್ತು ಕಾಂಗ್ರೆಸ್ಗೆ ತನ್ನ ಪಕ್ಷವನ್ನ ಸಂಘಟನೆ ಮಾಡೋಕ್ಕೋಸ್ಕರ ಈ ಮೂಲಕ ಒಂದು ಸಮಿತಿಯನ್ನ ಬಳಸ್ಕೊಂತಾರೆ ಅಂದ್ರೆ ಇದು ರಾಜ್ಯದ ಒಂದು ದುರಂತ. ಯಾಕೆಂದ್ರೆ ಇವತ್ತು ರಾಜ್ಯದಲ್ಲಿ ಒಂದು ಸಂಬಳ ಕೊಡೋಕ್ಕೆ ದುಡ್ಡಿನ ವ್ಯವಸ್ಥೆಗಳು ಸರಿಯಿಲ್ಲ. ಎಲ್ಲದಕ್ಕೂ ಸಾಲ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಕೊಡೋಕ್ಕೂ ಸಾಲ ಮಾಡ್ತಾ ಇದ್ದಾರೆ. ಇತ್ಲಾಗಿ ಇದನ್ನು ಸಮಿತಿಗೂ ಸಾಲ ಮಾಡಿ ದುಡ್ಡು ಕೊಡೋಂಥ ಪರಿಸ್ಥಿತಿನ ಮಾಡ್ಕೊಂಡಿದ್ದಾರೆ. ಇಂಥ ಪರಿಸ್ಥಿತಿಲಿ ರಾಜ್ಯದ ಅಭಿವೃದ್ಧಿ ಹೇಗಾಗುತ್ತೆ? ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವ್ರು ಏನಾದ್ರು ಮಾತಾಡಕ್ ಹೋದ್ರೆ ಒಂದು ಪಟ್ಟಿ ಕೊಡ್ಲಿ ಹಾಗಾದ್ರೆ, ಇಷ್ಟು ಯೋಜನೆಗಳು ನಾವು ತಗೊಂಡ್ಬಂದಿದೀವಿ, ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳಿ ಹಾಗಾದ್ರೆ ಗೊತ್ತಾಗುತ್ತೆ. ಶಶಿಕಾಂತ್ ಹೇಳಿ ಅವರು, ನೀವು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ಬದಿಗಿಡೋಣ. ಉಳಿದಿರುವಂತಹ ಕೆಲವೊಬ್ಬರು ಸರ್ಕಾರಿಯವರೇ ಬೇಕಾದಷ್ಟು ಭ್ರಷ್ಟಾಚಾರ ಮಾಡ್ಕೊಂಡಿದ್ದಾರೆ. ಅವ್ರ ಮೇಲೆ ಜನಕ್ಕೆ ನಂಬಿಕೆ ಇಲ್ಲ. ಈಗ ಯಾವುದೋ ಹಳ್ಳಿ ಪಳ್ಳಿ ಗ್ರಾಮೀಣ ಭಾಗದಿಂದ ಯಾವುದೋ ಒಂದು ಬೆಂಗಳೂರಿಗೆ ಕೆಲಸಕ್ಕೆ ಬರಬೇಕು ಅಂದರೆ ಇಷ್ಟು ಪಾಕೆಟಲ್ಲಿ ದುಡ್ಡು ಇಟ್ಕೊಂಡು ಹೋದರೆ ಈ ಕೆಲಸ ಆಗುತ್ತೆ ಅನ್ನೋ ಕ್ಲಾರಿಟಿ ಇರೋ ನಡುವೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಈ ಕಾರ್ಯಕರ್ತನ ಹೆಂಗೆ ನಂಬೋದು? ಏನಾದರೂ ಲೋಪ ಆದರೆ ಯಾರು ತಗೋತಾರೆ ರೆಸ್ಪಾನ್ಸಿಬಿಲಿಟಿ? ಹೆಂಗಿದು? ಈಗ ಇಡೀ ಸ್ಕೀಮ್ದ 56,000 ಕೋಟಿ ಇದೆ. 52. ಅದರಲ್ಲಿ ಬರೀ ಖರ್ಚಾಗ್ತಕ್ಕಂಥದ್ದು ಈ ಆಡಳಿತ ಏನು ಮಾಡ್ತಾರೆ ಇವರು ಕಾರ್ಯಕರ್ತರು ಅಂತ ಏನು ಹೇಳ್ತಾ ಇದ್ದಾರೆ 24 ಕೋಟಿ. ಅಂದರೆ 0.05% ಆಗುತ್ತೆ. ಒಂದು ನಿಮಿಷ ಸರ್, ನಾನು ಲೆಕ್ಕಾಚಾರ ಹೇಳ್ಬಿಡ್ತೀನಿ. ಇಷ್ಟೊತ್ತು ನಾನು ಮಾತಾಡಿಲ್ಲ, ನಮ್ಗೆ ಸಿಗದೆ ಅಪರೂಪ. ಇವತ್ತಾಕೋ ಮುಗಿಸ್ಕೊಂಡಾರೆ ಮೇಡಮ್, ನನಗೆ ಅವಕಾಶ ಕೊಡ್ತಾ ಇಲ್ಲ. ಸರಿ, ಈಗ ನಾನು ಹೇಳ್ತಾ ಇರೋದು ಇಂಪ್ಲಿಮೆಂಟೇಷನ್ಗೆ ಆಗ್ತಕ್ಕಂಥದ್ದು ಇಷ್ಟು ಅಂದ್ರೆ ತುಂಬಾ ನಗಣ್ಯ ಅನ್ಸುತ್ತೆ. 56,000 ಕೋಟಿಯ ಬೃಹತ್ ಮೊತ್ತಕ್ಕೆ ಹೋಲಿಸಿದರೆ ಅದು ಇಂಪ್ಲಿಮೆಂಟ್ ಸಮಿತಿಗೆ ಖರ್ಚು ಮಾಡ್ತಕ್ಕಂಥದ್ದು ತುಂಬಾ ಕಡಿಮೆ ಅಂತ ಅನಿಸುತ್ತೆ. ಕೇವಲ 24 ಕೋಟಿ. ಆಮೇಲೆ ಇದು ಗ್ಯಾರಂಟಿ ಸ್ಕೀಮ್ ಇಂಪ್ಲಿಮೆಂಟ್ ಆಗಿ 2 ವರ್ಷ ಆಗಿ ಬಂತು. ಆಯ್ತಾ? ಇಲ್ಲಿವರೆಗೂ ಇವರು ಮೊದಲಿಂದನೂ ಸಹಿತ ಇದನ್ನ ವಿರೋಧ ಮಾಡ್ಕೊಂಡು ಬರ್ಬೋದಾಗಿತ್ತು. ಅಥವಾ ಇವರೇನೀಗ ಸಲಹೆ ಕೊಡ್ತಾ ಇದ್ದಾರೆ, ಅವರು ಅಧ್ಯಕ್ಷರಾಗಿರ್ಲಿ, ನಮ್ಮ ವಿರೋಧ ಪಕ್ಷದ ಉಪಾಧ್ಯಕ್ಷರಾಗಿರ್ಲಿ ಅಂತ ಏನೇನು ಹೇಳ್ತಾ ಇದ್ದಾರೋ ಅದನ್ನ ಆವಾಗನೇ, ಯಾಕಂದ್ರೆ ಅದ್ರ ನಂತರ ಅಧಿವೇಶನಗಳಾಗಿದ್ದಾವೆ, ಅಧಿವೇಶನದಲ್ಲಿ ಹೇಳ್ಬಹುದಾಗಿತ್ತು. ಆದ್ರೆ ಇವತ್ತು ಒಂದು ನಿಮಿಷ ಸರ್, ತಪ್ಪು ತಿಳ್ಕೊಂಡಿದ್ದೀರಿ ನೀವು. ಯಾವತ್ತು ಸಹಿತ ಹೇಳ್ತಾ ಇದ್ದೀನಿ, ಒಂದು ವರ್ಷದಿಂದ ಈ ಸಮಿತಿ ಕಾರ್ಯಕರ್ತರು ಮಾಡ್ತಾ ಇದೆ, ಅದಕ್ಕೆ ಪೇಮೆಂಟ್ಸ್ ಆಗ್ತಾ ಇದ್ದಾವೆ. ಇವರು ವಿರೋಧ ಮಾಡಲೇಬೇಕಂದಿದ್ರೆ ಮೊದಲಿಂದ ಮಾಡಬೇಕಾಗಿತ್ತು. ಮೊದಲನೇದು. ಎರಡನೇದು, ಹೌದು ಇವಾಗ ಇವರ ಜ್ಞಾನೋದಯ ಆಗ್ಬಿಟ್ಟಿದೆ, ಚಿಂತೆ ಇಲ್ಲ. ಆ ಜ್ಞಾನೋದಯ ಆದ ತಕ್ಷಣನೇ ಅದಕ್ಕೊಂದು ಕೋರ್ಟ್ ಅಂತಿದೆ, ವ್ಯವಸ್ಥೆ ಇದೆ. ಹೋಗ್ಲಿ ನಾಳೆಗೆ ಕೋರ್ಟ್ಗೆ, ನೋಡಿ ಇದು ಅಸಂವಿಧಾನಿಕವಾದಂತಹ ಸಮಿತಿ,
ಇದಕ್ಕೆ ನಿಜಕ್ಕೂ ಸಹಿತ ಜನರ ದುಡ್ಡನ್ನ ಇದು ಪೋಲ್ ಮಾಡ್ತಾ ಇದೆ. ಆದ್ದರಿಂದ ಇದನ್ನ ತಪ್ಪಿಸ್ಬೇಕು, ಇದನ್ನ ಬಿಡಬೇಕು, ಆಡಳಿತ ವಹಿಸಬೇಕು ಅಂತ ಕೋರ್ಟಿಗೆ ಹೋಗ್ಲಿ, ಅಲ್ಲಿಂದ ಆರ್ಡರ್ ತಗೊಂಡು ಬನ್ನಿ. ಸರ್ಕಾರದ ವಿರುದ್ಧ ಏನ್ ಬೇಡ ಅನ್ನೋದಿಲ್ಲ. ಯಾಕಂದ್ರೆ ಒಂದು ವ್ಯವಸ್ಥೆ ಇದೆಯಲ್ಲ ನಮ್ಗೆ, ವ್ಯವಸ್ಥೆ ಈ ಬೀದಿಯ ಬಾಯ್ಬಿಡ್ಕೊಳ್ಳೋದು ಬಿಟ್ಟು ಒಂದು ವ್ಯವಸ್ಥೆಯ ಒಳಗಡೆಗೆ ಅದನ್ನ ಕರೆಕ್ಟ್ ಆಗಿ ಪ್ರೊಸೆಸ್ ಮೂಲಕ ಹೋಗ್ಲಿ, ಬೇಡ ಅಂದವ್ರಿಲ್ಲ. ಸೊ ಆದ್ದರಿಂದ ಆಮೇಲೆ ಒಂದೊಂದು ಇವ್ರ ಅಬ್ಜೆಕ್ಷನ್ ಇರೋದು ಒಂದೇ ಮೇಡಮ್, ಏನು ಅಂತಂದ್ರೆ ಕಾಂಗ್ರೆಸ್ ನೀವು ಮಾತಾಡೋ ನಾವು ಮಾತಾಡಿಲ್ಲ ಸರ್, ನೀವು ಈ ಕಮ್ಮಿ ಸಮಿತಿ ಅಂತ ಏನಿದೆಯಲ್ಲ ಅದು ಕಾನೂನು ಬಾಹಿರ ಆಗಿದ್ರೆ ಅದನ್ನ ಪ್ರಶ್ನೆ ಮಾಡಬೇಕಾದ ವಿರೋಧ ಪಕ್ಷದ ಕೆಲಸ. ತುಂಬಾ ಡಿಲೇ ಮಾಡಿದ್ದೀರಿ, ಇವಾಗ ಮಾಡ್ತಾ ಇದ್ದೀರಿ, ಚಿಂತೆ ಇಲ್ಲ. ಇವರ ಮೂಲಭೂತವಾದ ಕೆಲಸ ವಿರೋಧ ಏನು ಅಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ಯಾಕೆ ಕೊಡ್ತೀರಿ ಅನ್ನೋದು ಆಗಿದೆ. ಆಯ್ತಾ, ಒಂದು ನಿಮಿಷ. ಆದ್ರೆ ಈಗಾಗಲೇ ಹೇಳಿದ ಹಾಗೆ ಎಲ್ಲಾ ಪಕ್ಷದ ಅಧಿಕಾರ ಇದ್ದಾಗೂ ಸಹಿತ ಅವರವರೇ ಕಾರ್ಯಕರ್ತರು ಅವರವರ ಪದಾಧಿಕಾರಿಗಳಿಗೆ ಮೊದಲು ಆದ್ಯತೆಯನ್ನು ಕೊಡ್ತಾನೆ ಬಂದಿದ್ದಾರೆ. ಇದೊಂದು ಪ್ರೊಸೆಸ್ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಅವ್ರ ಪಕ್ಷವನ್ನು ಕಟ್ಟಬೇಕಾಗಿದೆ, ಪಕ್ಷವನ್ನು ಹಿಡಿಬೇಕಾಗಿದೆ, ಕಾರ್ಯಕರ್ತರಿಗೆ ಅವಕಾಶ ಮಾಡಿ. ಎಲ್ಲ ಸರ್ ಒಂದ್ ನಿಮಿಷ ಸರ್, ಮತ್ತೊಬ್ಬರಿಗೆ ಇದನ್ನ ಹೇಳ್ಬೇಡಿ ಉಪದೇಶ, ಯಾಕಂದ್ರೆ ನೀವು ಬಂದಾಗ ಬದಲಾಯಿಸಿ, ಬೇಡ ಅನ್ನೋದಿಲ್ಲ ನಾವು. ಆದ್ದರಿಂದ ಬೂತ್ ಮಟ್ಟದಲ್ಲಿ ಎಲೆಕ್ಷನ್ ಟೈಮಲ್ಲಿ ಈ ಕಾಂಗ್ರೆಸ್ನಲ್ಲಿ ಯಾವುದೋ ಒಂದು ಬೂತ್ ಮಟ್ಟದಲ್ಲಿ ಯಾವುದೋ ಒಂದು ಏರಿಯಾದಲ್ಲಿದ್ದಾರೆ ಅಂದರೆ ನನ್ನ ಓಟ್ ಎಷ್ಟು ಅಂತ ಕಾಂಗ್ರೆಸ್ನವ್ರಿಗೆ, ಬಿ ಜೆ ಪಿಯವ್ರಿಗೆ, ಜೆ ಡಿ ಎಸ್ನವ್ರಿಗೆ ಒಂದು ಕ್ಲಾರಿಟಿ ಇರುತ್ತೆ. ಆ ವೋಟರ್ಸ್ ಇರ್ತಾರಲ್ಲ ಯಾವುದೋ ಒಂದು ಪಕ್ಷನ ಫಾಲೋ ಮಾಡೋರು, ನಂದೇನೋ ಕೆಲಸ ಆಗಬೇಕು ಅಂದರೆ ಈ ಕಾಂಗ್ರೆಸ್ ಕಚೇರಿಗೆ ಹೋಗಬೇಕು, ಅಥವಾ ಅಲ್ಲಿ ಯಾರೋ ನನ್ನ ನಾಯಕ ಇದ್ದಾನೆ, ಆ ಜನಪ್ರತಿನಿಧಿ ಇದ್ದಾನೆ, ಅವನ ಹತ್ರ ಹೋದರೆ ಕೆಲಸ ಆಗುತ್ತೆ. ಇದು ಎಲೆಕ್ಷನ್ ಅಂತ ಸ್ಟಾರ್ಟ್ ಆದಾಗಿಂತನೂ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಈಗ ಗ್ಯಾರಂಟಿ ಅಂದಾಗ 2 ವರ್ಷಗಳ ಕಾಲ ಅಧಿಕಾರಿಗಳೇ ಎಲ್ಲನೂ ವ್ಯವಸ್ಥಿತವಾಗಿ ಮಾಡ್ಕೊಂಡ್ ಬರ್ತಿದ್ದಾರೆ ಅಂದ್ರೆ ಈ ಸಮಿತಿ ಯಾಕೆ, ಈ ಸಮಿತಿಗೊಂದು ಸಂಬಳ ಯಾಕೆ? ಇದು ಹಾಗೆ 1 ವರ್ಷ ಆಗಿದೆ ನಿಮಿಷ. ಇವತ್ತಾಗಿದ್ದಲ್ಲ ಅದು, ಮೊದಲು ಏನಾಯ್ತು, ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಇದು ಹೊಸದಾದ ಸ್ಕೀಮ್ ಇರೋದ್ರಿಂದ ಸರ್ಕಾರಕ್ಕೂ ಗೊತ್ತಾಗ್ಲಿಲ್ಲ ಜನರಿಗೆ ಹೇಗೆ ತಲುಪಿಸಬೇಕು ಅಂತ. ಸೊ ಆಡಳಿತಾಂಗದ ಮೇಲೆ ಭರವಸೆ ಇಟ್ಟಿದ್ರು, ಅದು ತಲುಪಿಸಲಿಲ್ಲ. ಆ ಸಂದರ್ಭದಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಆಮೇಲೆ ನೀವು ಹೇಳಿದಾಗೆ ಒಂದು ಏರಿಯಾದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಸಹಿತ ಗ್ಯಾರಂಟಿ ಸ್ಕೀಮ್ಗಳಿಗೆ ಅಟ್ರಾಕ್ಟ್ ಆಗ್ಬಿಟ್ಟು ಪ್ರತಿಯೊಬ್ಬರು ಓಟ್ ಹಾಕ್ತಾರೆ ಅನ್ನೋದು ತಪ್ಪು. ಆಕಸ್ಮಿಕವಾಗಿ ಇದೇ ಆಗಿದ್ರೆ ದೆಹಲಿಯಲ್ಲಿ ಇವತ್ತು ಆಪ್ ಸರ್ಕಾರ ಮತ್ತೆ ಬರಬೇಕಾಗಿತ್ತು. ಯಾಕಂದ್ರೆ ಕಳೆದ 10 ವರ್ಷದಿಂದ ಆಡಳಿತ ಮಾಡಿದೆ, ಅಲ್ಲಿ ಇದಕ್ಕಿಂತ ಬಹಳ ಅದ್ಭುತವಾಗಿ ಉಚಿತಗಳನ್ನು ಕೊಟ್ಟಿದ್ದಾವೆ, ಉಚಿತಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಆಪ್. ಸೊ ಆದ್ರೆ ಅದು ಬರಬೇಕಾಗಿತ್ತು, ಹೀನಾಯವಾಗಿ ಸೋಲ್ತು. ಆದ್ರಿಂದ ಬರೀ ಗ್ಯಾರಂಟಿ ಸ್ಕೀಮ್ ಮಾಡಿದಾಗ ಅಥವಾ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಇವರೇನೋ ಸಂಬಳ ಕೊಟ್ಬಿಟ್ಟು ಕೆಲಸ ವಹಿಸಿದ್ದಾರೆ, ನಾವು ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಉಪಯೋಗ ಆಗುತ್ತೆ ಅನ್ನುವುದಿದೆಯಲ್ಲ, ಅದು ಭ್ರಮೆ ಸಹಿತ. ಮತ್ತು ಕೊನೆಗೂ ಸಹಿತ ಗ್ಯಾರಂಟಿ ಸ್ಕೀಮ್ಗಳ ಹೊರತಾಗಿಯೂ ಸಹಿತ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಸಹಿತ ಕೌಂಟ್ ಆಗ್ತವೆ. ಈಗ ನೋಡಿ, ನಾಗೇಂದ್ರ ಲಾಸ್ಟ್ ಒಂದು ಪಾಯಿಂಟ್ ಅನ್ನ ರೈಸ್ ಮಾಡಿದ್ರೆ ಏನಂದ್ರೆ ಎಲೆಕ್ಷನ್ ಟಾರ್ಗೆಟ್ ಇವ್ರಿಗೆ ಎಲ್ಲಾ ಪಕ್ಷದ್ದು ಅದೇ ಟಾರ್ಗೆಟ್. ಅಲ್ಲಿ ಈಗ ನೋಡಿ, ಕಾರ್ಯಕರ್ತನ ಹಿಡ್ಕೊಂಡು ವ್ಯವಸ್ಥಿತವಾಗಿ ಮತಗಳನ್ನ ನೋಡು, ನೀನು ಓಟ್ ಹಾಕ್ತೀಯಾ, ಗ್ಯಾರಂಟಿ ತಗಂತಿದ್ಯಾ, ಓಟ್ ಹಾಕು. ಈ ತರ ಡೈರೆಕ್ಟ್ ಡೀಲ್ಗಳಿಗೆ ನಾವೇ ಅವಕಾಶ ಮಾಡಿಕೊಟ್ಟಂಗೆ ಒಂದ್ ನಿಮಿಷ ಉತ್ತರ ಕೊಟ್ಬಿಡ್ತೀನಿ. ಯಾವ ಸರ್ಕಾರ ಇದನ್ನು ಮಾಡೋದಿಲ್ಲ, ಯಾವ ಪಕ್ಷ ಇದನ್ನು ಮಾಡೋದಿಲ್ಲ. ಇವರು ಧರ್ಮದ ವಿರುದ್ಧ ಧರ್ಮದ ಪರವಾಗಿ ಹೋಗ್ತಾರೆ. ಒಂದ್ ನಿಮಿಷ, ಧರ್ಮ, ರಾಮ ಮಂದಿರ, ಇನ್ನೊಂದು ಜನಕ್ಕೊಂದು ಕ್ಲಾರಿಟಿ ಇದೆ ಸರ್. ಒಂದ್ ನಿಮಿಷ, ಧರ್ಮ ಅಂತ ಎಷ್ಟು ಪೂಜೆ ಮಾಡಿದ್ರು 3 ಹೊತ್ತು ಅನ್ನ ತಿನ್ನಕ್ ಬೇಕು ಅಂತ, ಅದು ಗ್ಯಾರಂಟಿ ಆಗ್ಬಿಟ್ಟಿದೆ. ಒಂದು ನಿಮಿಷ ಭಾವನಾತ್ಮಕವಾಗಿ ಜನರನ್ನ ಪ್ರಚೋದನೆ ಮಾಡುವ ಕೆಲಸವನ್ನ ಅವರು ಅಜೆಂಡಾ ಮಾಡ್ಕೊಂಡಿದ್ದಾರೆ. ಇವರು ಏನ್ ಮಾಡ್ತಾ ಇದ್ದಾರೆ, ಜನರಿಗೆ ಗ್ಯಾರಂಟಿಗಳನ್ನು ಒದಗಿಸುವುದ್ರ ಮೂಲಕ ಒಂದಿಷ್ಟು ಪ್ರಯೋಜನ ಕೊಡೋಣ, ಅದ್ರ ಮೂಲಕ ಓಟನ್ನು ಗಿಟ್ಟಿಸ್ತೀವಿ. ಒಂದು ಬಹಳ ಯಾವುದೇ ರಾಜಕಾರಣಿಗಳಿಗೆ, ಪಕ್ಷಗಳಿಗೆ ಜನರ ಮೇಲೆ ಅತ್ಯಂತ ಮಮಕಾರ ಇದೆ, ಪ್ರೀತಿ ಇದೆ, ಕಾಳಜಿ ಇದೆ ಅನ್ನೋದನ್ನ ದಯವಿಟ್ಟು ಪಕ್ಕಕ್ಕಿಡಿ. ಅಲ್ಲಿ ಇರ್ತಕ್ಕಂಥದ್ದು ಇಷ್ಟೇ, ಮತ್ತೆ ಆಡಳಿತಕ್ಕೆ ಬರಬೇಕು, ಮತ್ತೆ ಸರ್ಕಾರ ನಡೆಸಬೇಕು, ಆಡಳಿತ ಚುಕ್ಕಾನ ಹಿಡಿಬೇಕಂತ ಎಲ್ಲಾ ಪಕ್ಷದವರ ಉದ್ದೇಶವಾಗಿರುತ್ತೆ, ಗುರಿಯೂ ಆಗುತ್ತದೆ. ಅದಕ್ಕೆ ಪೂರಕವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವೋಟರ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಥವಾ ಅವ್ರು ಇಂಪ್ರೆಸ್ ಮಾಡಬೇಕು ಅಂತ ಇರುತ್ತೆ. ಅವರು ಧರ್ಮದ ಆಧಾರದಲ್ಲಿ ಮಾಡ್ತಾರೆ, ಭಾವ ಪ್ರಚೋದನೆಯಲ್ಲಿ ಮಾಡ್ತಾರೆ, ಇವರು ಒಂದಿಷ್ಟು ಉಚಿತಗಳನ್ನು ಕೊಟ್ಟು ಮಾಡ್ತಾರೆ, ಇವರು ಮತದಾರರನ್ನ ಬಲಹೀನರನ್ನಾಗಿ ಮಾಡ್ತಾರೆ, ಮತದಾರರು ಬಲಹೀನರಾಗಿ ಹೋಗ್ತಾರೆ. ಮತದಾರರು ಅರ್ಥ ಮಾಡ್ಕೊಳ್ಳಿ, ನೀವು ಮತದಾರನ ಅಂಡರ್ ಎಸ್ಟಿಮೇಟ್ ಮಾಡಕ್ಕಾಗೋದಿಲ್ಲ. ಇಲೆಕ್ಷನ್ ಟೈಮ್ ಅಲ್ಲಿ ಅವಳು ಬಹಳ ಸ್ಪಷ್ಟವಾಗಿ ಯೋಚನೆ ಮಾಡ್ತಾರೆ. ಮತದಾರರು ಯೋಚನೆ ಮಾಡಿಬಿಟ್ಟು ಇವರು 3 ಜನರಲ್ಲಿ ಯಾರು ಕಡಿಮೆ ಕಳ್ಳರಿದ್ದಾರೆ ಅವ್ರಿಗೆ ಒತ್ತು ಬರ್ತಾರೆ. ಮೇಡಮ್, ಇವರು ಗ್ಯಾರಂಟಿ ವಿಚಾರ ಒಂದು ಹೇಳ್ತಾ ಇದ್ರು. ಮೇಡಮ್, ನಮ್ದು ಮಗು ಹುಟ್ಟುವಿನಿಂದ ಹಿಡಿದು ಮರಣದ ತನಕ ಅನೇಕ ಯೋಜನೆ ಗ್ಯಾರಂಟಿ ನಾವು ಕೊಟ್ಟಿದ್ವಿ. ನಾವು ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಸೋತಿದ್ವಿ. ಯಾಕೆಂದ್ರೆ ಹುಟ್ಟೋ ಗೌರ್ಮೆಂಟ್ ಆಸ್ಪತ್ರೆ, ಖಂಡಿತ ಹುಟ್ಟೋ ಗೌರ್ಮೆಂಟ್ ಆಸ್ಪತ್ರೆ ಮೇಡಮ್, ಹುಟ್ಟೋ ಗೌರ್ಮೆಂಟ್ ಆಸ್ಪತ್ರೆ, ಅದಾದ್ಮೇಲೆ ಅಂಗನವಾಡಿ, ಆ ಮಕ್ಕಳಿಗೆ ಫುಡ್ ಕೊಡೋದು, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜು, ಯೂನಿವರ್ಸಿಟಿ, ಸರ್ಕಾರಿ ಸಂಸ್ಥೆ, ಅಲ್ಲಿ ಉದ್ಯೋಗ, ಅದಾದ್ಮೇಲೆ ಉದ್ಯೋಗ ಮುಗಿದ್ಮೇಲೆ ಅವರಿಗೆ ಪೆನ್ಷನ್, ಪ್ರತಿಯೊಂದು ಕಾಂಗ್ರೆಸ್ ಮಾಡಿತ್ತು. ಕೊನೆಗೆ ಇವರೆಲ್ಲ ಮಾತಾಡ್ತಿದ್ದಾರೆ ಮೇಡಮ್, ಇವ್ರ ಕೈ ಕಾಲು ನೆಟ್ಟಿದೆಯಲ್ಲ, ಪೋಲಿಯೋ ಲಸಿಕೆ ಕೊಟ್ಟಿದ್ದು ಕಾಂಗ್ರೆಸ್,
ಭುಜ ತಟ್ಟು ನೋಡಿದ್ರೆ ನೀವು ದಡಾರ ಮಾಡ್ತಿದ್ಯಲ್ಲ, ಅದು ಕೊಟ್ಟಿದ್ದು ಕಾಂಗ್ರೆಸ್. ಆದ್ರೆ ನಾವೆಲ್ಲ ಪ್ರಾಡಕ್ಟ್ ಇದ್ದು ಮಾರ್ಕೆಟಿಂಗ್ ಮಾಡ್ತಾ ಇರ್ಲಿಲ್ಲ. ಇವತ್ತು ಬಿಜೆಪಿಯವರು ಅನೇಕ ಯೋಜನೆಗಳು ಜನಗಳಿಗೆ ತಲುಪ್ತಾ ಇದೆ. ಮುದ್ರಾ ನಾಳೆ ಬೆಳಿಗ್ಗೆ ವಿಡಿಯೋ ಮಾಡಿದ್ರೆ ಎಷ್ಟು ಜನಕ್ಕೆ ತಲುಪಿದೆ? ಸ್ಕಿಲ್ ಇಂಡಿಯಾ ಎಷ್ಟು ಜನಕ್ಕೆ ತಲುಪಿದೆ? ಖೇಲೋ ಇಂಡಿಯಾ ಎಷ್ಟು ಜನಕ್ಕೆ ತಲುಪಿದೆ? PM ಆವಾಸ್ ಯೋಜನೆ ಎಷ್ಟು ಹಣ ಬರ್ತಾ ಇದೆ? ಜಲ್ ಜೀವನ್ ಮಿಷನ್ ಹಣ ಎಷ್ಟು ಜನಕ್ಕೆ ತಲುಪ್ತಾ ಇದೆ? ಬುಲೆಟ್ ಟ್ರೈನ್ ಎಲ್ಲಿಗೆ ಬಂದು ತಲುಪಿದೆ? ಎಲ್ಲದೂ ಗೊತ್ತಿದೆ ಮೇಡಮ್. ಸಾಲ ಅಂತಂದ್ರೆ ಅವರಿಗೆ ನಿಜವಾಗ್ಲೂ ಅಂತ ನೈತಿಕತೆ ಇದ್ರೆ ಕೇಂದ್ರ ಸರ್ಕಾರದಿಂದ 2,25,000 ಕೋಟಿ ಸಾಲ ನಮ್ಮ ರಾಜ್ಯಕ್ಕೆ ಬರ್ಬೇಕಲ್ಲ, ಅನೇಕ ಯೋಜನೆಗಳ ಹಣ ನಮಗೆ ಬರ್ಬೇಕಲ್ಲ. ಅದು ಕೊನೆಯದಾಗಿ ಮೇಡಮ್ ಇನ್ನೊಂದು ನೀವು ಯೋಜನೆ ಮಾಡಿ ಹಾಸನದಲ್ಲಿ JDS ಕಾರ್ಯಕರ್ತರಿಗೆ ಏನ್ ಕೊಟ್ಟು ಧರ್ಮದಲ್ಲಿ ಬೀಜನ ಮಾಡಿದ್ರು ಅವ್ರ ಕಾರ್ಯಕರ್ತರು ಗೌರವದಿಂದ ಬದುಕುವಂತ ಕಾಂಗ್ರೆಸ್ ಮಾಡಿದೆ. ಒಂದ್ ದೇಶಕ್ಕೆ ದುಡ್ಡು ಹಾಕಲಿಲ್ಲ. ಇವತ್ತು ಸನ್ಮಾನ್ಯ ಮೋದಿಜಿ ಅವರು ದೇಶದಲ್ಲಿ ₹1 ಖಾತೆ ತೆಗೆದ್ರು. 147 ಕೋಟಿ ಜನಸಂಖ್ಯೆ ಇರುವಂತ ಇವರಿಗೆ ₹1 ಖಾತೆ ತೆಗೆದ್ರು. ಅದು ಜನಾಭಿಪ್ರಾಯ. ಇವತ್ತು ಬ್ಯಾಂಕ್ ಸಿಸ್ಟಮ್ ಗೊತ್ತಿದ್ದವ್ರಿಗೆ ಬ್ಯಾಂಕ್ ಸಿಸ್ಟಮ್ ಬ್ಯಾಂಕ್ ಗೊತ್ತಾಯ್ತು. ಇವತ್ತು ನೇರ ಅಕೌಂಟ್ ಬರ್ತಿದೆ. ಯಾರು ಮೀಡಿಯೇಟರ್ ಇಲ್ಲ ಅಲ್ಲಿ, ಯಾರು ಕಾರ್ಯಕರ್ತರು ಇಲ್ಲ ಅಲ್ಲಿ. DBT ಅಕೌಂಟ್ ಅಲ್ಲಿ ಡೈರೆಕ್ಟ್ ಆಗಿ ₹6,000 ಅವ್ರಿಗೆ ಡೈರೆಕ್ಟ್ ಆಗಿ ಹೋಗ್ತಾ ಇದೆ. ಇವತ್ತು ಅದೇ ಒಂದು ₹4,000 ರಾಜ್ಯ ಸರ್ಕಾರದಲ್ಲಿ ರೈತರು ಕೊಡ್ಬೇಕಂತ ಮಾಡಿದ್ರು, ಅದನ್ನ ಕಟ್ ಮಾಡಿರೋರು. ಯಾಕಂದ್ರೆ ಅವ್ರ ಯೋಜನೆ ಮುಂದುವರ್ಸ ಒಂದು ಇದಿಲ್ಲ ಅವ್ರಿಗೆ. ಆಮೇಲೆ 11,000 ಪ್ರೋತ್ಸಾಹ ಇದಲ್ಲ, ಅದನ್ನ ಕಟ್ ಮಾಡಿದ್ರು. ನೋಡಿ ಮೇಡಮ್, ಇದು ನಿಜವಾಗಿ ಹೇಳ್ತೀರಿ, ಇದು ಒಂದು ಕುತಂತ್ರವಾದ ವ್ಯವಸ್ಥೆಯಲ್ಲಿ ಇವರು ಹೋಗ್ತಾ ಇದ್ದಾರೆ. ಇದು ಜನವಿರೋಧಿ ಕಾರ್ಯಕ್ರಮ, ಜನವಿರೋಧಿ ಕಮಿಟಿ. ನಾವೇಳದಲ್ಲ ಜನವಿರೋಧ ಕಾರ್ಯಕ್ರಮ ಇದು. ಜನವಿರೋಧ ಹೋಗಿ ಈ ಯೋಜನೆ ನಿಮಗೆ ಬೇಡ, ಅನ್ನಭಾಗ್ಯ ಯೋಜನೆ ತಗೊಂಬೇಡಿ. ನನ್ನ ಪ್ರಶ್ನೆ ಒಂದ್ ನಿಮಿಷ ಮಾತಾಡ್ಬಿಡಿ. ಬಿಜೆಪಿ ಮತ್ತು JDSನ ಯಾರು ಕೂಡ ತೆರಿಗೆ ಕಟ್ತಾರಲ್ಲ, ಅದನ್ನ ನಾವು ತಗೊಳ್ಳಲ್ಲ ಅಂತ ಹೇಳ್ಬಿಡಿ. ನೀವು ತಗೋಬೇಡಿ, ತಗೋಬಾರ್ದು. ತಗೊಳ್ಳದೆ ನೀವು ಗ್ಯಾರಂಟಿ ಕೊಡಿ. ಬಸ್ಸಿಗೆ ಟಿಕೆಟ್ ವಿರೋಧ ಮಾಡ್ತಾ ಇಲ್ಲ. ಗ್ಯಾರಂಟಿ ಹೆಸರು ಹೇಳಿ ಇವತ್ತು ಲೂಟಿ ಹೊಡಿತಾ ಇದಾರಲ್ಲ. ಮೋದಿ ಅವರೇ ವಿರೋಧಿಸಿದೆ ಮೊದಲು. ದೇಶ ವಿರೋಧ ಅಲ್ಲ ಸರ್, ರಾಜ್ಯ ದಿವಾಳಿ ಆಗುತ್ತಂತೆ ಅವರೇ ಹೇಳಿದ್ದು. ಬಜೆಟ್ ಗ್ಯಾರಂಟಿ ಯೋಜನೆಗಳು ಇರ್ಲಿ, ಅವು ಯಾವುವು ಸಹಿತ ಉಚಿತ ಯೋಜನೆಗಳು ಅನ್ನೋದು ಜನರಿಗೆ ಮಾಡ್ತಕ್ಕಂಥ ಅವಮಾನ. ಯಾಕಂದ್ರೆ ಅವರ ಶ್ರಮದಿಂದಲೇ ನಮ್ಮ ರಾಜ್ಯ ನಮ್ಮ ದೇಶ ನಡೀತಾ ಇರೋದು. ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಅವರಿಗೆ ಅನುಕೂಲ ಮಾಡಿಕೊಡ್ಲಿ, ಸಬಲೀಕರಣ ಮಾಡಿಕೊಡ್ಲಿ ಅಂತ ಇರ್ತಕ್ಕಂಥದ್ದು ಗ್ಯಾರಂಟಿ ಆಗಿರ್ತಕ್ಕಂಥ ಸ್ಕೀಮ್ಗಳು ಕೊಡಬೇಕಾಗಿರೋದು ಇವರು ಧರ್ಮ. ಅರ್ಥ ಆಯ್ತಾ? ಆದ್ರೆ ಅದ್ರ ಇಂಪ್ಲಿಮೆಂಟೇಷನ್ ಅಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ನಾನು ಹೇಳೋದು ಉತ್ತರ ಕೊಡಿ ಸರ್. ಮೊದಲನೇದಾಗಿ ಇದು ಸಂಬಳ ಅನ್ನೋದು ತಪ್ಪಾಗುತ್ತೆ, ಅದು ಕೊಡ್ತಕ್ಕಂಥದ್ದು ಗೌರವಧನ ಅಂತ. ಈಗ ಎಲ್ಲಾ ಸ್ಕೀಮ್ಗಳನ್ನು ನೋಡಿದೀವಿ. ಎಲ್ಲಾ ಇದ್ರಲ್ಲೂ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ಫಂಡ್ ಅಲಾಟ್ಮೆಂಟ್ ಮಾಡ್ತಾರೆ. ಅಲ್ಲ ಸರ್, ನಾಳೆ ಇನ್ನೊಂದು ಯೋಜನೆ ತೆಗಿತಾರೆ, ಅದಕ್ಕೊಂದು ಸಮಿತಿ, ಅದಕ್ಕೊಂದು ಸದಸ್ಯರು, ಅದಕ್ಕೊಂದು ಒಂದ್ ನಿಮಿಷ. ಅಕಸ್ಮಾತ್ ಹಂಪಿ ಉತ್ಸವ ಅಂದ್ರೆ ಹಂಪಿ ಉತ್ಸವ ಸರ್ಕಾರ ಅಲ್ಲೊಂದು ಸಮಿತಿ ಇರುತ್ತೆ. ಆ ಸಮಿತಿ ಹೇಳ್ತೀನಿ ಕೇಳಿ ಸರ್, ಅಲ್ಲಿ ಸಮಿತಿಯಲ್ಲಿ ಕೆಲಸ ನಾನು ಸಹಿತ ಮಾಡಿದ್ದೀನಿ ಹಲವಾರು ಸರ್ತಿ.
Okay. ಆದ್ರಿಂದ ಯಾವುದೇ ಸ್ಕೀಮ್ ಇರಲಿ, ಸರ್ಕಾರದ ಎಲ್ಲಾ ಸ್ಕೀಮ್ಗಳಿಗೂ ಸಹಿತ ಸರ್ಕಾರವೇ ನಿಂತು ಮಾಡ್ಲಿಕ್ಕೆ ಸಾಧ್ಯತೆಗಳಿಲ್ಲ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ, ಅದರಲ್ಲಿ ಅನುಭವ ಇರ್ತಕ್ಕಂಥವ್ರೆ ಒಂದು ಸ್ಕೀಮ್ ಮಾಡ್ತಾರೆ. ಈಗ ಒಂದು ನಾಟಕ ರಚನಾ ಕಮ್ಮಟ ಅಂತಂದ್ರೆ ಕಂಬಾರವ್ರು ಬರ್ತಾರೆ. ಅಲ್ಲ, ನಾನು- ಕಂಬಾರವ್ರು ಏನ್ ಮಾಡ್ತಾರೆ? ಗೌರವಧನ ಕೊಡ್ತಾರೆ. ಅಲ್ಲ ಸರ್, ಅಲ್ಲ ಈಗ ನಾಗೇಂದ್ರ ಹೇಳಿದ್ದು ನನ್ನ ತಲೆಯಲ್ಲಿ ಇನ್ನೂ ಇದೆ. ಈಗ ನೋಡಿ, ಏನೋ ಒಂದು ಹೊಸ ಅಜೆಂಡಾ ಇಟ್ಕೊಂಡು ಮಾಡಿದ್ರೆ ಅದು ತಪ್ಪಾಗುತ್ತೆ. ಜನರು ನಿಜಕ್ಕೂ ಗ್ಯಾರಂಟಿ ತಲುಪಿಸ್ಬೇಕು ಅಂದ್ರೆ ಸಮಿತಿನಾರು ಮಾಡ್ಲಿ, ಮತ್ತೊಂದಾದ್ರೂ ಮಾಡ್ಲಿ. ಎಲ್ಲಾ ಪಕ್ಷಗಳ ಅಜೆಂಡವೇ ಮತಗಳಿಕೆ ಮುಗಿಸೋಣ. ರೈಟ್, ಗೋವಿಂದ ರಾಜ್ ಅವರೇ, ನಾಗೇಂದ್ರ ಮೇಡಮ್, ದರ್ಶನ್ 28ಕ್ಕೆ 175 ಗೆದ್ಬಿಟ್ಟು ಬರ್ತೀವಿ. ಹಾ. ಇವ್ರು ಆಡ್ಕೊಳ್ಳೋರು ಆರು ತಿಂಗಳ ತಿರಸ್ಕಾರ ಆಗುತ್ತಾರೆ ಕಾಂಗ್ರೆಸ್ ಈಗ ನಾಳೆ ಎಲೆಕ್ಷನ್ ನಡೆದ್ರೆ ನೀವು ಸೋಲ್ತಾರೆ. ಮಕ್ಕಳನ್ನ ಮನೆ ಕಳಿಸಿದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದಾರೆ, ಅನುಷ್ಠಾನದ ಒಂದು ಸಮಿತಿ ಆಗಿದೆ, ಅದಕ್ಕೊಂದು ಗೌರವಧನ ಅಂತ ಕೊಡ್ತಿದ್ದಾರೆ, ಅದಕ್ಕೆ ಪ್ರತಿಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸೋತಿಯ ಜೀವಾಳ.